ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್ ಸೆನ್ಸೇಷನ್ ಹಾಗೆಯೇ ತನ್ನ ಕ್ರಿಯಾಶೀಲತೆಯ ಮೂಲಕ ಮತ್ತು ವಿಭಿನ್ನ ಒಳನೋಟದ ಮೂಲಕ ಕನ್ನಡ ಚಿತ್ರ ಜಗತ್ತಿಗೆ ಹೊಸ ರೀತಿಯ ಕಥೆ ಮತ್ತು ಕಥನ ಶೈಲಿಯನ್ನು ಕೊಟ್ಟಂತಹ ಖುದ್ದು ನಿರ್ದೇಶಕರೂ ಆಗಿರುವಂತಹ ಜಡೇಶ್ ಕುಮಾರ್ ಹಂಪಿ ಅವರು ನಮ್ಮ ಜೊತೆಗಿದ್ದಾರೆ. ಜಡೇಶ್ ಕುಮಾರ್ ಹಂಪಿ ಅವರು ತನ್ನ ವಿಶಿಷ್ಟ ಶೈಲಿಯ ಕಥೆಯನ್ನು ಕಾಟೇರ ಚಿತ್ರಕ್ಕೆ ಕೊಟ್ಟು ಆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಚಿತ್ರದಲ್ಲಿ ಕಥೆಗಾರ ತನ್ನ ಸ್ವಂತಿಕೆಯ ಮೂಲಕ ವಿಭಿನ್ನತೆಯ ಮೂಲಕ ಹೇಗೆ ಮೇಲ್ಗೈಯನ್ನು ಸಾಧಿಸಬಲ್ಲ, ಅಷ್ಟು ದೊಡ್ಡ ಸ್ಟಾರನ್ನು ಹಾಕ್ಕೊಂಡ್ರು ಕೂಡ ಕಥೆಗಾರನ ಕ್ರಿಯಾಶೀಲತೆ ಹೇಗೆ ಮೇಲ್ಗೈಯನ್ನು ಸಾಧಿಸ್ಬೋದು ಅನ್ನೋದಕ್ಕೂ ಕೂಡ ಅವರು ಸಾಕ್ಷಿಯಾಗಿದ್ದಾರೆ. ಖುದ್ದು ಜಡೇಶ್ ಕುಮಾರ್ ಹಂಪಿ ಅವರು ತನ್ನ ಅನುಭವವನ್ನು ಹಂಚಿಕೊಳ್ಳೋಕೆ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೆ ಕಾಟೇರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತಿದ್ದೇನೆ. ಜೊತೆಗೆ ಒಂದು ಕನ್ನಡದ ಸಿನಿಮಾ ಕನ್ನಡದ ನೆಲದ ಕಥೆಯನ್ನು ಇಟ್ಕೊಂಡು ಹಿಟ್ ಆಗೋದು ಅಂದರೆ ಅದು ನಮಗೆ ಸಂತೋಷದ ವಿಚಾರ. ಹೀಗಾಗಿ ಕನ್ನಡಿಗರೆಲ್ಲರೂ ಕೂಡ ಈ ಚಿತ್ರಕ್ಕಾಗಿ ಸಂತೋಷ ಪಡುವಂಥ ಸಂಗತಿ. ಸಾಮಾನ್ಯವಾಗಿ ಈ ಚಿತ್ರದ ಕಥೆ ಹೇಗೆ ಅಂದರೆ, ನಾವು ಭೂತಯ್ಯನ ಮಗ ಇರೋ ಅಥವಾ ಬಂಗಾರದ ಮನುಷ್ಯ ನಾವೆಲ್ಲರೂ ಹೋಲಿಕೆಯನ್ನು ಮಾಡ್ತಿಲ್ಲ. ಕಥೆನ ಈ ಮಣ್ಣಿನ ಗುಣದ ಕಥೆಗಳನ್ನ ನೋಡಿರ್ತೀವಿ. ಅಂದರೆ ಇದಕ್ಕೆಲ್ಲ ಮೂಲ ಕಾದಂಬರಿ. ಅಂದರೆ ನಿಮ್ಮ ಕಥೆ ಒಂದು ಉತ್ಕೃಷ್ಟವಾದ ಕಾದಂಬರಿಯಷ್ಟೇ, ಒಬ್ಬ ಶ್ರೇಷ್ಠ ಬರಹಗಾರ ಬರೆಯಬಲ್ಲ ಉತ್ಕೃಷ್ಟವಾದ ಕಾದಂಬರಿಯಷ್ಟೇ ಚಿತ್ರಕಥೆಯನ್ನು ಬರೆದಿದ್ದೀರಿ. ಜೊತೆಗೆ ನಿಮ್ಮ ಕಥನ ಶೈಲಿ, ಕಥೆಯ ಜೊತೆಗೆ ಕಥನ ಶೈಲಿ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಇದು ಸಾಮಾನ್ಯವಾಗಿ ಹಳ್ಳಿಗಾಡಿನ ದಟ್ಟ ಅನುಭವದಲ್ಲಿ ಬೆಳೆದಂಥ ಹುಡುಗನಿಗೆ ಒಳ್ಳೆಯುವಂತಹ ಕಥೆ. ಹೀಗಾಗಿ ನಿಮಗೆ ಇಂತಹ ಕಥೆಯನ್ನು ಬರೆಯಲು ಪ್ರೇರೇಪಿಸಿದ ನಿಮ್ಮ ಬಾಲ್ಯ ಇರ್ಬೋದು ಅಥವಾ ವ್ಯಕ್ತಿಗಳ ಬಗ್ಗೆ, ಅದ್ರ ಬಗ್ಗೆ ಮಾಡಿ. ನಮ್ಮದು ಬಾಲ್ಯ ಎಲ್ಲ ಹಳ್ಳಿಯಲ್ಲೇ ನಡೆದಿರೋದು. ಅಂದರೆ ಹಂಪಿ ಹತ್ರ ಒಂದು ಕ್ಯಾಂಪ್ ಅಂತ, ನಮ್ಮದು ಒಂದು ಕ್ಯಾಂಪ್. ಅಲ್ಲಿ ಒಂದು 110ರಿಂದ 120 ಮನೆಗಳು ಇರೋದು ಅಷ್ಟೇ. ಅಲ್ಲಿ ನಮ್ಮದು ಬಾಲ್ಯ ಜೀವನ ಎಷ್ಟರ ಮಟ್ಟಿಗೆ ಅಂದರೆ ಸ್ಟಿಲ್ ಇಲ್ಲಿವರೆಗೂ ಬಸ್ ಇಲ್ಲ ಆ ಊರಿಗೆ, ನಾವು ನಡ್ಕೊಂಡೇ ಹೋಗಬೇಕು. ಆವಾಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬೇರೆ ಊರಿಗೆ ನಡ್ಕೊಂಡು ಹೋಗಿ ಸ್ಕೂಲ್ ಓದುವಂಥದ್ದು. ಆವಾಗ ಆ ಪರಿಸ್ಥಿತಿಗಳನ್ನು ನಾನು ನೋಡಿ, ಅಂದರೆ ತುಂಗಭದ್ರಾ ನದಿನೇ ನಾವು ಅವಲಂಬಿಸಿದ್ದು. ಈ ಕಡೆ ಮಲೆನಾಡಲ್ಲಿ ಮಳೆ ಬಂದರೆ ಆ ನದಿ ತುಂಬ್ತಿತ್ತು, ಇಲ್ಲಾಂದರೆ ಇಲ್ಲ. ನಮ್ಮ ಕಡೆ ಅಂತ ಅಷ್ಟಾಗಿರಲಿಲ್ಲ. ಸೊ ಈ ಥರದ್ದು ಬಡ ಸ್ಥಿತಿ ತಾರತಮ್ಯಗಳನ್ನೆಲ್ಲ ನಾನು ಕಣ್ಣಾರೆ ನೋಡಿ ಬೆಳೆದಿರುವಂಥದ್ದು. ಸೊ ನೀವು ಹೇಳ್ದಂಗೆ ನಿಜ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನಿಗೆ ಈ ಥರದ್ದೆಲ್ಲ ಸಾಧ್ಯ. ಹೌದೌದು. ಏನಾಯಿತು ಅಂದರೆ, ನನಗೆ ಎಸ್ಪೆಷಲಿ ಕಾಟೇರದ್ದು ನನಗೆ ತರುಣ್ ಸರ್ಗೆ ಒಂದು ಫಸ್ಟಿಗೆ ಎರಡು ಪಾಯಿಂಟ್ನ ಪಿಚ್ ಮಾಡಿದೆ ಅವ್ರಿಗೆ. ಈ ಥರದ್ದು ಒಂದು ಮಾಡೋಣ ಅಂದ್ಕೊಂಡಾಗ ಒಂದು ಒಲೆಮಾರಿ ವಿಷಯ. ಈ ಒಲೆಮಾರಿ ವಿಷಯ ಬಂದಾಗ ನನಗೆ ಟಾಪಿಕ್ಕು ನಮ್ಮ ಅಜ್ಜಿ, ಅವರೊಂದು ಮುತ್ತಜ್ಜಿ, ನಮ್ಮ ಅಜ್ಜಿ ಅವರು ಒಂದು 100 ವರ್ಷ ಮೇಲೆ ಬದುಕಿದ್ದಾರೆ ಅವರು. ಒಂದು ಸ್ವಲ್ಪ ಅವಾಗ ಅವರು ಸ್ವಲ್ಪ ಬೆಡ್ ರಿಡನ್ ಆದಾಗ, ಕಾಲು ಏನೋ ಫ್ರ್ಯಾಕ್ಚರ್ ಆಗಿದ್ದಾಗ ಅವರು ದಿನ ಟೈಮ್ ಪಾಸ್ಗೆ, ನಾವು ಸ್ಕೂಲ್ಗಿನ್ನೂ ಹೋಗ್ತಾ ಇರಲಿಲ್ಲ, ಆ ಥರದ ಮಕ್ಕಳು ಇರುವಾಗಾದರೆ ಕತೆ ಹೇಳೋರು, ದಿನ ಒಂದೊಂದು ಕತೆ ಹೇಳೋರು. ಆ ಕತೆ ಈ ಕತೆ ಈ ಥರದ್ದೇ ಹೇಳ್ತಿರುವಾಗ ಅಲ್ಲಿ ನಿಜ ಜೀವನದ್ದು ಒಂದು ಸ್ವಲ್ಪ ಹೇಳ್ತಾ ಇರೋರು. ಆ ನಿಜ ಜೀವನ ಬಗ್ಗೆ ಹೇಳುವಾಗಾದ್ರೆ ನನಗೆ ಒಲೆಮಾರಿ ವಿಷಯನೂ ಹೇಳಿದರು ಅವರು. ಆ ಒಲೆಮಾರಿ ವಿಷಯ ಏನಂತಂದರೆ, ಒಂದು ಕೋಣ ಕಡಿತಾ ಇರ್ತಾರೆ. ಆ ಕೋಣ ಕಡಿಯುವಾಗಾದರೆ ಅಂದರೆ ಇವಾಗ ಪಕ್ಕದೂರವರು ಅದನ್ನ ಆಚರಣೆ ಮಾಡಬೇಕು, ಅಥವಾ ಅಲ್ಲಿ ಕೋಣ ಕಡಿಯೋದು ಒಂದು ವಿಚಾರನೇ, ಅಲ್ಲಿ ಆ ಊರು ಸಮೃದ್ಧಿ ಆಗುತ್ತೆ, ಯಾವುದೋ ರೋಗ ರುಜಿಗಳು ಬರಲ್ಲ, ಆ ಥರದ ಒಂದು ನಂಬಿಕೆಗಳಿಂದ ಕೋಣ ಕಡಿತಾ ಇರ್ತಾರಲ್ಲ. ಅವರು ನಮ್ಮೂರಿಗೆ ಆಚರಿಸ್ಬೇಕು ಅಂತಂದರೆ ಒಂದು ಆರ್ಥಿಕ ವ್ಯವಸ್ಥೆ ಇರಬೇಕು, ಇಲ್ಲ ಅಂತಂದರೆ ಅದಕ್ಕೊಂದು ಆ ಊರಲ್ಲಿ ಈ ಊರಿಗೆ ತರಬೇಕು, ಆ ಥರದ್ದೇನೋ ಕಲ್ಚರ್ಗಳು. ಆ ಒಂದು ನಿಟ್ಟಿನಲ್ಲಿ ಒಂದು ಒಲೆಮಾರಿ ಅನ್ನೋ ಒಂದು ಕಾನ್ಸೆಪ್ಟ್ ಉಟ್ಕೊಂತು ಅನ್ನೋದು ಅವ್ರು ಹೇಳಿದ ಪ್ರಕಾರ. ಏನಂತಂದರೆ, ಒಲೆಮಾರಿ ಅಂದರೆ ಕೋಣ ಕಡಿದಾಗ ಆ ರಕ್ತ ಹಚ್ಕೊಂಡು ಊರು ಸೆಂಟ್ರು ಬಂದುಬಿಟ್ಟು ಹೇಳ್ತಾರೆ, ನಿಮ್ಮೂರಿನ ಒಲೆಯುವ ಮಾರಿ. ಅದು ಆ್ಯಕ್ಚುಲಿ ಒಲೆಮಾರಿ ಅನ್ನೋದು ಒಲೆಯುವ ಮಾರಿ, ಬಿಡಿಸಿದ್ರೆ ಅದು ಒಲೆಯುವ ಮಾರಿ ಅಂದರೆ ಒಲಿತಾಳೆ ಅನ್ನೋದು. ನಮ್ಮೂರಿಗೆ ಎತ್ಕೊಂಡು ಹೋಗ್ತೀನಿ ಅಂತ 3 ಸರಿ ಕೂಗಬೇಕು. ಆ 3 ಸರಿ ಕೂಗೋವರೆಗೂ ಅವ್ರು ಯಾರೂ ಅಟ್ಯಾಕ್ ಮಾಡೋಂಗಿಲ್ಲ ಆ್ಯಕ್ಚುಲಿ.
ಆ 3 ಸರಿ ಕೂಗಿದ ಮೇಲೆ ಅವನು ಓಡೋಕ್ಕೆ ಶುರು ಮಾಡ್ತಾನೆ, ಇದು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಥರ ಒಂದು ರೋಚಕವಾದ ವಿಷಯನ ಅವ್ರು ಅವಾಗ ಹೇಳಿದರು. ನನ್ನ ಮೈಂಡಲ್ಲಿ ಅದು ಹಂಗೆ ಕೂತ್ಕೊಂಡ್ಬಿಟ್ಟಿದ್ದು, ರಿಜಿಸ್ಟರ್ ಆಗಿತ್ತು. ನಾನು ಆಮೇಲೆ ಇದು ಹೇಳಿದೆ ಅವ್ರಿಗೆ, ಇದು ಹೇಳಿದೆ. ಆಮೇಲೆ ನಾನು ಓದ್ಕೊಂಡು ಬಂದಿದ್ದೆ ಉಳುವ ನೋಡಿ. ಮತ್ತು ಗುರು ಶಿಷ್ಯರಲ್ಲೂ ಒಂದು ಪಾಯಿಂಟ್ ಆ್ಯಡ್ ಆಗಿತ್ತು ನನಗೆ. ಉಳುವನ ಒಡೆಯ ಇವಾಗೇನು ವಿಲನ್ ಜಗವತಿ ಬಾಬು ಆ ಟೈಮಲ್ಲಿ ಬಂದಿರೋದು, ಅವ್ರು ನೆಕ್ಸ್ಟ್ ಜನ್ರೇಷನ್ ಕೇಸ್ ಹಾಕಿರ್ತಾನೆ. ಅದು ಗುರು ಶಿಷ್ಯರಲ್ಲಿ ಒಂದು ಕಾಂಫ್ಲಿಕ್ಟ್. ಅದು ಸಣ್ಣ ಉಳುವವನೇ ಭೂಮಿ ಒಡೆಯದಲ್ಲಿ ಭೂ ಸುಧಾರಣೆ ಕಾಯ್ದೆ ಸಂದರ್ಭದಲ್ಲಿ ಕೇಸ್ ಹಾಕಿರೋರೆಲ್ಲ ನೆಕ್ಸ್ಟ್ ಜನರೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಜನ್ರೇಷನ್ ಕೇಸ್ ಹಾಕಿದ್ದು ಗುರು ಶಿಷ್ಯರಲ್ಲಿ ಇರೋದು. ಅದು ನಾನು ಹೇಳಿದೆ, ಈ ಪಾಯಿಂಟು ನಾನು ಇದ್ರಿಗೆ ತುಂಬ ವಿಚಾರ ನೋಡಿದ್ದೀನಿ. ಇದು ಆ ಟೈಮ್ಗೆ ಹೋದರೆ ಅಂದರೆ ಉಳುವನ ಒಡೆಯ ಟೈಮಿಗೆ ಬಂದಾಗ ಇವಾಗ ಮಗ ಮಕ್ಕಳೇ ಈ ಥರ ಓಡಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಏನಾಗಿರ್ಬೋದು ನೀವು ಒಂದ್ಸರಿ ಇಮ್ಯಾಜಿನ್ ಮಾಡಿ ಸರ್ ಅಂತ ಹೇಳಿದ್ದೆ ನಾನು. ಅವರು ಆದರೂ ಜಡೇಶಿದ್ದು ನನಗೆ ಒಲೆ ಮಾರಿದ್ದೆ ದೊಡ್ಡದಾಯಿತು, ದೊಡ್ಡ ಕಂಟೆಂಟ್ ಆಯಿತು, ಬೇಡ ಇಷ್ಟು ಅಂತಂದು. ಇಲ್ಲ ಸರ್ 2 ಇಡೋಣ, ತುಂಬ ಚೆನ್ನಾಗಿರುತ್ತೆ, ಟೈಟಾಗಿರುತ್ತೆ ಅಂತಂದು ಆವಾಗ ಒಪ್ಪಿದ್ರು. ಸೊ ಅವೆರಡು ಪಾಯಿಂಟ್ ಇಟ್ಕೊಂಡು ನಾವು ಒಂದು ಜರ್ನಿ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಈ ಒಲೆಮಾರಿ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಾಗಿತ್ತು, ಬಟ್ ಉಳುವನ ಒಡೆಯ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಆವಾಗ ಸ್ವಲ್ಪ ನಾನು ತುಂಬ ಬುಕ್ಸ್ಗಳನ್ನ ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಆ ಎರನ್ನ ಕಟ್ಟಿಕೊಡೋಕ್ಕೆ ನನಗೆ ಇವ್ರದ್ದು ಕುಮ್ಮಿ ವೀರಭದ್ರಪ್ಪದ್ದು ಓದಿದೆ. ಎಷ್ಟೋ ವಿಷಯಗಳು, ತಾರತಮ್ಯಗಳು, ಅದರಲ್ಲಿ ಎಷ್ಟೋ ವಿಷಯಗಳು ಸಿಕ್ಕವು. ಈ ಉಳುವನ ಒಡೆಯ ವಿಷಯ ಓದಾಗ ನಾನು ಕಾಗೋಡು ಹೋರಾಟನ ತುಂಬ ಓದಿದೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗಿದ್ದು ಅಲ್ಲಿ ಕಾಗೋಡು ಸತ್ಯಾಗ್ರಹ. ಅಲ್ಲಿ ಹೋಗಿ ಸ್ವಲ್ಪ ವಿಷಯಗಳನ್ನು ನಾನು ಗ್ರಹಿಸಿದೆ ಆ ಟೈಮಲ್ಲಿ. ಅದಾದಮೇಲೆ ಭೈರಪ್ಪರದ್ದು ತಂತು ಅನಿಸುತ್ತೆ, ಅಲ್ಲೊಂದು ಸ್ವಲ್ಪ ವಿಷಯಗಳನ್ನು ಓದಿದೆ. ಆಮೇಲೆ ಶಿವರಾಮ್ ಕಾರಂತರದ್ದು ಒಂದು ಸೋಮನಾಥ್ ದುಡಿ, ಆ ಥರವನ್ನೆಲ್ಲ ಓದಿದಾಗ ಅಂದರೆ ಅವರು ಆವಾಗಿನ ರೈತರು ಅದರ ಜೀವನಗಳು ಇವತ್ತು ನ್ಯೂಸ್ ಆಗಿ ಏನೂ ಸಿಗಲ್ಲ ನಮಗೆ. ನಾನು ತುಂಬ ಓದಗಲ್ಲ, ಸ್ವಲ್ಪ ಓದಗ, ಬಟ್ ಇದರಿಂದ ಬಿದ್ದಾಗ ಇದಕ್ಕೆ ಬೇಕೇ ಬೇಕಿತ್ತಲ್ವ. ಅದಕ್ಕೆ ನಾನು ತುಂಬ ಬುಕ್ಸ್ಗಳನ್ನ ಓದೋಕ್ಕೆ ಶುರು ಮಾಡಿದೆ. ಈ ಥರದ್ದೇ ಮತ್ತು ಈ ಥರದ ಒಂದು ವ್ಯವಸ್ಥೆ ಬರೆದವ್ರು ಯಾರು ಅಂತ ಎಲ್ಲ ಓದೆ. ಅದಕ್ಕೋಸ್ಕರ ನನ್ನ ಗುರು ಶಿಷ್ಯರ ಕ್ಯಾಮ್ರಾಮನ್ ಸುಧಾಕರ್ ಶೆಟ್ಟಿ ಅಂತ, ಅವರು ತುಂಬ ಬುಕ್ಸ್ ಓದ್ತಾರೆ. ಅವ್ರಿಗೆ ಬುಕ್ಸ್ ಕಲೆಕ್ಟ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ ನಾನು. ಯಾವ್ಯಾವ ಇದಾವೆ ಒಟ್ಟು ಇಲ್ಲಿರ್ಬೇಕು. ಇಲ್ಲಿ ಜಡೇಶ್ ಕುಮಾರ್ ಅವರೇ, ಒಂದು ಬ್ಯೂಟಿ ಆಫ್ ದಿ ಸಕ್ಸಸ್, ಈ ಯಶಸ್ಸಿನ ಸೌಂದರ್ಯ, ನಮ್ಮ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳು ಪ್ಯಾನ್ ಇಂಡಿಯಾದ ಪರ್ಸೆಪ್ಷನ್ ಅಲ್ಲಿ ಹೋಗ್ತಿದ್ದಾರೆ. ಆ ಪ್ಯಾನ್ ಇಂಡಿಯಾದ ಪರ್ಸೆಪ್ಷನ್ ಏನು, ಅವರ ವ್ಯಕ್ತಿಗತ ವರ್ಚಸ್ಸನ್ನ ಹಿಗ್ಗಿಸ್ಕೊಳ್ಳೋದು ಮತ್ತು ಗಳಿಕೆಯ ಸಾಧ್ಯತೆಗಳನ್ನ ಹಿಗ್ಗಿಸ್ಕೊಳ್ಳೋದು. ಅಂದ್ರೆ ಸಿನಿಮಾ ಪ್ಯೂರ್ಲಿ ಬಿಸ್ನೆಸ್. ಅಫ್ಕೋರ್ಸ್ ಕೋಟಿಗಟ್ಟಲೆ ಹಾಕ್ತಾರೆ, ರಿಟರ್ನ್ ಬರಲೇಬೇಕು ಅನ್ನೋದು ಅದೊಂದು ಸೂತ್ರ. ಅಂದ್ರೆ ಸೂತ್ರ, ಅದು ಫಾರ್ಮುಲಾ ಅಂತ ಕರ್ಕೊಳ್ಳೋಣ. ಆದರೆ ಈ ಸಿನಿಮಾ, ದರ್ಶನ್ ಅವರ ಸಿನಿಮಾ, ನೀವು ಬರೆದಂತಹ ಕತೆ, ಅದು ಈ ನೆಲದಲ್ಲೇ ಬೇರುಗಳನ್ನ ಹುಡುಕುತ್ತೆ. ಇಲ್ಲಿ ಆಳವಾಗಿ ಬೇರೂರೋದಕ್ಕೆ ಒಬ್ಬ ನಟನಿಗೆ ಅಥವಾ ಒಂದು ಸಿಸ್ಟಮಿಗೆ ಅವಕಾಶವನ್ನ ಮಾಡಿಕೊಡುವಂತಹ ಸಿನಿಮಾ. ನಾವು ತಮಿಳಲ್ಲಿ ಮಾಮಣ್ಣನ್ ನೋಡಿದ್ವಿ, ಅಸುರನ್ ನೋಡಿದ್ದೀವಿ. ಅವು ಸ್ಟ್ರಾಂಗ್ ಆಗಿ ಇರುವಂತಹ ಚಿತ್ರಕಥೆಗಳನ್ನ ಕಮರ್ಷಿಯಲ್ ಚೌಕಟ್ಟಲ್ಲೇ ನೀವು ಒಂದು ಅತ್ಯುತ್ತಮ ಆರ್ಟ್ ಸಿನಿಮಾವನ್ನ ಮಾಡಿ ಜನರಿಗೆ ರೀಚ್ ಆಗದಲೇ ಇರುವಂತಹ ಸ್ಥಿತಿಯ ಬದಲು ಇಂಥದ್ದೊಂದು ಕಮರ್ಷಿಯಲ್ ಚೌಕಟ್ಟಿನಲ್ಲೇ ಮೌಲ್ಯಗಳನ್ನ ನೀವು ದಾಖಲು ಮಾಡುವ ಯತ್ನ, ಅದು ಕೂಡ ಇಂಪಾರ್ಟೆಂಟು. ಹೀಗಾಗಿ ಇಲ್ಲೇ ತನ್ನ ಯಶಸ್ಸನ್ನ, ಗಳಿಕೆಯ ಸಾಧ್ಯತೆಗಳನ್ನ ರಿಜಿಸ್ಟರ್ ಮಾಡೋದಕ್ಕೆ ನಿಮ್ಮ ಕತೆ ಅವಕಾಶ ಮಾಡಿಕೊಡುತ್ತೆ. ಇದು ಕಾಕತಾಳೀಯವಾಗಿದ್ದು ಅಥವಾ ಯೋಚನೆ ಮಾಡೇ ಆಗಿತ್ತು? ಇಲ್ಲ, ಕಾಕತಾಳೀಯಾಗಿ ಈ ಥರದ್ದೆಲ್ಲ ಬರೆಯೋಕ್ಕಾಗಲ್ಲ. ನನ್ನಲ್ಲಿ ಇವಾಗ ನನಗೆ ನೋಡುಗರು ನನಗೆ ಹೌದೌದು ನೋಡುಗರು ನನಗೆ ಫೋನ್ ಮಾಡಿದ್ದು, ಸರ್ ನಾವು ಹಸ್ರನ್ನು, ಕರ್ಣನನ್ನು, ರಂಗಸ್ಥಳಂ ಇವೆಲ್ಲ ನೋಡಿದ್ವಿ, ನಮ್ಮಲ್ಲಿ ಈ ಥರದ್ದು ಬರುತ್ತೆ ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ, ನಾವು ಈ ಥರದ್ದೊಂದು ಸಿನಿಮಾ ನೋಡ್ತೀವಿ ಅಂತ ಯೋಚನೆ ಮಾಡಿರಲಿಲ್ಲ, ನಮ್ಮಲ್ಲೂ ಇದ್ದಾರೆ ಅಂತ ಇವತ್ತು ಬರೀತಾ ಇರೋದು, ಹೇಳ್ತಾ ಇರೋದು. ಒಬ್ಬ ನೋಡುಗರಿಗೆ ಹಾಗೆ ಅನಿಸಿರುವಾಗಾದರೆ ಇಲ್ಲಿ ಮಾಡುವವನಿಗೆ ಯಾವ ಥರ ಅನಿಸಿರಬಾರ್ದು? ಅವ್ನು ನೋಡುಗ ಅಷ್ಟೇ, ಅವನಿಗೆ ಆ ಫ್ರಸ್ಟ್ರೇಷನ್ನು ಯಾಕಿಲ್ಲ ಅಂತಿರುವಾಗ ಮಾಡೋದಕ್ಕೆ ಇದ್ದೇ ಇರುತ್ತೆ. ಸೊ ನಾನು ಪರ್ಟಿಕ್ಯುಲರ್ಲಿ ಆ ಥರದೊಂದು ನಾನು ಪ್ರಯತ್ನ ಮಾಡಬೇಕು, ಯಾಕಂದ್ರೆ ನಾನು ಅಲ್ಲಿ ಬೆಳೆದು ಬಂದವನು. ಅದೊಂದು ಯೋಚನೆ ಇತ್ತು. ಆ ಯೋಚನೆಗೆ ದಾರಿಯಾಗಿದ್ದೆ ನನಗೆ ಗುರು ಶಿಷ್ಯರು.
ಗುರು ಶಿಷ್ಯರಲ್ಲಿ ದೇಸಿ ಕ್ರೀಡೆ ಖೋಖೋ. ನನಗೆ ಅಲ್ಲಿ ಎಲ್ಲರೂ ಕಬಡ್ಡಿ ಇಟ್ಕೊಳ್ಳಿ, ಕ್ರಿಕೆಟ್ ಇಟ್ಕೊಳ್ಳಿ, ವಾಲಿಬಾಲ್ ಇಟ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ನಾವು ಖೋಖೋನೇ ಇಟ್ಕೊಂಡಿದ್ದಲ್ಲಿ. ಅಂದರೆ ನಶಿಸಿ ಹೋಗೋ ಕ್ರೀಡೆನ ನಾವು ದೇಸಿ ಕ್ರೀಡೆ ಅಲ್ಲಿ ನೋಡಿ. ನಾವು ಎಷ್ಟು ವಾಣಿಜ್ಯ ಅಂದ್ರೂ ನಾವು ಅಲ್ಲೊಂದು ರಿಸ್ಕ್ ತಗೊಂಡಿವಿ ಅಲ್ಲಿ. ಆ ಥರ ಅವಾಗಲೇ ರಿಸ್ಕ್ ತೊಗೊಂಡೋಗಾದ್ರೆ ಈ ಥರ ಒಂದು ದೊಡ್ಡ ಸ್ಟಾರ್ ಸಿಕ್ಕಾಗ ನಾವು ಯಾಕೆ ಬಳಕೆ ಆಗಬಾರ್ದು, ಒಂದು ನಮ್ಮ ಇದನ್ನ ಹೇಳ್ಬಾರ್ದು ಅಂತ ನಮಗೆ ಶುರುವಾಯಿತು. ಇದರಲ್ಲಿ ಮೇಯ್ನ್ ಪಾತ್ರ ಅಂದರೆ ಡೈರೆಕ್ಟ್ರು ಅವರು. ನಾನು ಒಂದೆರಡು ಪಾಯಿಂಟ್ಗಳನ್ನ ಹೇಳಿದಾಗ ಅದನ್ನ ಪಿಚ್ ಮಾಡಿ ಮಾಡೋಣ ಅಂತ ನಮ್ಮ ಜೊತೆ ಒಂದು ಜರ್ನಿ ಮಾಡಿದ್ರಲ್ಲ, ಅದು ಗ್ರೇಟ್ನೆಸ್. ಆಮೇಲೆ ಮೂರನೇದು ಇಲ್ಲಿ ನಾನು ಈಗ ನನಗೆ ಹೊಡೆದದ್ದು, ಯು ಆರ್ ಆಲ್ಸೋ ಎ ಡೈರೆಕ್ಟರ್, ಯು ಆರ್ ಆಲ್ಸೋ ಎ ಸಕ್ಸಸ್ಫುಲ್ ಡೈರೆಕ್ಟರ್. ನೀವು ಕಥೆಯನ್ನ ಬರಿಬೇಕಾದ್ರೆ, ಈ ಸಹಜವಾಗಿ ನೀವು ಕಥೆಯನ್ನ ಬರಿಬೇಕಾದ್ರೆ ನೀವು ಕೂಡ ನಿರ್ದೇಶಕರು ಆಗಿರೋದ್ರಿಂದ, ಮತ್ತೆ ಆ ಚಿತ್ರೀಕರಣದ ಸಾಧ್ಯತೆಗಳನ್ನ ನೀವು ಮಾಡೋದಕ್ಕೆ ನಿಮಗೆ ಗೊತ್ತಿರೋದ್ರಿಂದ, ಜೊತೆಗೆ ಬಾಲ್ಯದಲ್ಲಿ ಆ ದಟ್ಟ ಅನುಭವ ನಿಮಗೆ ಇರೋದ್ರಿಂದ ಆ ಡೈರೆಕ್ಟರ್ಗೆ ಅದು ಈಸಿ ಆಗುತ್ತೆ. ಆ ಡೈರೆಕ್ಟರ್ಗೆ ಆ ಕಮ್ಯುನಿಕೇಶನ್ಸ್ ಇರ್ಬೋದು, ವೇ ಆಫ್ ಪ್ರೆಸೆಂಟೇಷನ್ ಇರ್ಬೋದು, ಅವರಿಗೆ ಯಾಕೆಂದ್ರೆ ನೀವು ಖುದ್ದು ನಿರ್ದೇಶಕರು ಇರೋದ್ರಿಂದ ಇದರ ಮೂಲ ನಿರ್ದೇಶಕ, ಈ ಸಿನಿಮಾ ನಿರ್ದೇಶಕರಿಗೆ ಅದು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಮುಂದುವರಿಸ್ತೀನಿ ನೀವು. ಹೌದು, ನಮ್ದು ಮುಂದೆ ಅದೇನು ಮುಂದುವರ್ಸದ. ನಾನು ಯಾವ್ದು ಹೇಳ್ತಾ ಇದ್ದೆ, ಅದೇ ಈ ಕಥೆಯನ್ನ ಬರೆದು ಎರಡು ಪಾಯಿಂಟ್ ಅವ್ರ ಮುಂದೆ ಇಟ್ಟಾಗ ಅವರಿಗೆ ತಗೊಂಡಿದ್ದು ನಿರ್ಧಾರ ದೊಡ್ಡದೇ ಆಕ್ಚುಲಿ. ಅದಾದ್ಮೇಲೆ ನಾವು ಸೇರಿ ಒಂದು ಬಾಂಡೆಡ್ ಸ್ಕ್ರಿಪ್ಟ್ ಮಾಡಿದ್ವಿ. ನಾವು ಅದೇನು 2 ಪಾಯಿಂಟ್? ಅದೇ ಇವಾಗ ಒಲೆ ಮಾತುಗಳು, ಅದ್ರ ಮೇಲೆ ನಾವು ಕಥೆ ಚಿತ್ರಕಥೆ ಹೆಣ್ದಿರೋದು. ಸೊ ಅದು ಇಬ್ರು ಚಿತ್ರಕಥೆ ಹೆಣೆಯಕ್ಕೆ ಶುರು ಮಾಡಿದ್ವಿ ಲಾಕ್ಡೌನ್ ಅಲ್ಲಿ 1 to 1. ನಮ್ಮಿಬ್ರಿಗೆ ಇರೋ ಚಾಲೆಂಜ್, ಇಬ್ರು ಡೈರೆಕ್ಟರ್ ಆಗಿ ಮಾಡ್ತಿದೀವಿ ಅಂದ್ರೆ ಇದು ಬೇರೆ ಲೆವೆಲ್ಗೆ ಇರ್ಬೇಕನ್ನೋದೇ ನಮ್ಮ ಇಬ್ರು, ಅಂದ್ರೆ ಇಬ್ರು ಸೇರಿ ಇದನ್ನ ಮಾಡ್ತಿದ್ವಿ ಒಂದು ಇತ್ತು ಚಾಲೆಂಜ್. ಸ್ಕ್ರೀನ್ ಪ್ಲೇ ಬರಿತಿರುವಾಗ ನಮಗೆ ಸಿಕ್ಕಿರೋದೇ 3 ಫೈಟು. ದರ್ಶನ್ ಸರ್ಗೆ ಇಂಟ್ರೊಡಕ್ಷನ್ ಫೈಟ್ ಇಲ್ಲ, ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಇದಿಲ್ಲ. ಇದನ್ನು ಹೇಗೆ ಹಿಡಿದಿಡೋದನ್ನ ನಮ್ಮ ಚಾಲೆಂಜ್. ಬಟ್ ಪ್ರತಿ ಸೀನೂ ಆ ಥರ ಒಂದು ಚಾಲೆಂಜ್ ಎದುರಾಗಬೇಕು ಅನ್ನೋದು ನಮಗೊಂದಿತ್ತು. ಆ ಕ್ಯಾರೆಕ್ಟರ್ಗೆ ಚಾಲೆಂಜಸ್ ಇರಬೇಕು ಅನ್ನೋದು. ಅದಕ್ಕೋಸ್ಕರ ನಾವು ಪ್ರತಿ ಸೀನನ್ನು ಒಂದು ಹೆವಿ ಟೆಂಪೋದಲ್ಲಿ ಟ್ರೈ ಮಾಡಿದ್ದು. ಅಂದರೆ ಅವನ ಕಣ್ಣೆದುರುಗಡೆ ಯಾವುದೇ ಅನ್ಯಾಯ ನಡೆಯೋಕ್ಕೆ ಬಿಡಲಿಲ್ಲ. ಅಂದರೆ ಆ ಕ್ಯಾರೆಕ್ಟರ್ ರೆಬಲ್ ಆಯಿತು ಅಂದರೆ ಯಾವ ಲೆವೆಲ್ಗೆ ಆಗುತ್ತೆ ಅನ್ನೋದೇ ನಮ್ಮದು ಒಂದಿದು. ಅದನ್ನ ಕ್ಯಾರೆಕ್ಟರ್ ಹಂಗೇ ಕಟ್ಕೊಂಡು ಹೋಗಿ ಯಾವಾಗ ಅವ್ರ ಅಕ್ಕನ ವಿಚಾರಕ್ಕಾಗುತ್ತೋ ಅವಾಗ ಅದು ಆ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ. ಹೈ ವೋಲ್ಟೇಜು. ಸೊ ಅಲ್ಲವರೆಗೆ ಆ ಕ್ಯಾರೆಕ್ಟರ್ನ ಅಷ್ಟೇ ಒಂದು ಕಟ್ಟೆ ಹಾಕಿ ಅವನ ಸುತ್ತಮುತ್ತ ಇದು ಮಾಡಿ ಹಂಗೆ ಅಂದರೆ ತುಂಬ ವೆರೈಟಿ ಆಫ್ ಡಿಸೈನ್ ಮಾಡಿದ್ವಿ. ಆಮೇಲೆ ನಾವು ಬರಿತಾ ಏನಂದರೆ ರೈತರ ವಿಷಯ ಒಂದೇ ಇದಕ್ಕೆ ಸಾಲಲ್ಲ. ನಾವು ಫಸ್ಟಿಗೆ ಅಂದ್ಕೊಂಡಿದ್ವಿ ಬರೀ ಒಲೆ ಮರಿ ಸಾಕು ಅಂತ. ಆಮೇಲೆ ಉಳುವನ್ನು ಒಡೆಯನೇ ನಮಗೆ ಅಂದರೆ ಎಂಡುವರೆಗೆ ಇದೇ ಎತ್ಕೊಂಡ್ರೆ ಎಲ್ಲಿ ಬೋರ್ ಆಗ್ಬೋದು ಅಂತ. ಆಮೇಲೆ ನಾವು ಜಾತಿ ವ್ಯವಸ್ಥೆನೂ ಮತ್ತೆ ಅದಕ್ಕೆ ಆ್ಯಡ್ ಮಾಡಿದ್ವಿ. ಅಂದರೆ ಒಂದು ಲೈಫಲ್ಲಿ ನಾವು ಇಷ್ಟೆಲ್ಲ ನೋಡಿದ್ವಿ. ನಾನು ಕಾಟೇರನ್ನು ಅಷ್ಟು ನೋಡ್ದ ಅನ್ನೋ ಥರ ನಾವು ಅದನ್ನ ಪ್ರೆಸೆಂಟ್ ಮಾಡಿದ್ವಿ. ಅದ್ಭುತವಾಗಿ ಇವತ್ತು ಜನಗಳು ಏನು ಹೇಳ್ತಾರೆ ಅಂದರೆ, ಒಂದು ಪ್ಯಾಕ್ಡಾಗಿ ಒಲೆ ಮಾರಿ ಒಂದು ಇಂಟ್ರೆಸ್ಟಿಂಗಾಗಿ ನೋಡ್ತಾರೆ, ಒಂದು ಭೂಮಿ ಹೇಗಿತ್ತಂತ ಒಂದು ರೈತರ ಮೆಸೇಜ್ ನೋಡ್ತಾರೆ, ಈಗಲೂ ನಡೀತಿರೋ ಒಂದು ಜಾತಿ ವ್ಯವಸ್ಥೆ ನೋಡ್ತಾರೆ. ಅದೇ ವಿಷಯಗಳು ಜನಗಳಿಗೆ ಕನೆಕ್ಟ್ ಆಗಿರೋದು. ಇಲ್ಲಿ ಎಲ್ಲರಿಗಿಂತ ವಿಚಾರ ಗ್ರೇಟು ನಾನು ಹೇಳ್ತಿರೋದು, ಒಂದು ಬಾಸ್ ಅವರು ಮಾಡೋಕ್ಕೆ ಒಪ್ಪಿರೋದು ಈ ಥರದೊಂದು ಕತೆ. ಎರಡನೇದು ತರುಣ್ ಸರ್, ನಾನು ಈ ಥರದ್ದು ಬೇರೆ ಇದು ಮಾಡ್ತೀನಂತ. ಸೊ ಅವರಿಬ್ಬರುಗಳ ನಿರ್ಧಾರದಿಂದ ಈ ಥರದೊಂದು ಅದ್ಭುತವಾದ ಕತೆ ಕೊಡೋಕೆ ಬಂತು. ಬಿಟ್ಟರೆ ನಾವು ಒಂದು ನಿಮಿತ್ತ ಅಷ್ಟೇ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಆದ ಸಂಗತಿ ಏನು ಅಂದರೆ, ದರ್ಶನ್ ಮತ್ತು ಅವರಿಗಿದ್ದ ಇಮೇಜು ಮತ್ತು ಅವರಿಗಿದ್ದ ಅವರ ನೋಡುಗರು, ಅವರ ಫ್ಯಾನ್ಸು, ಅದು ಒಂಥರ ಅದೇ ಡಿಫ್ರೆಂಟು. ಅವರಿಗಿದ್ದು ವರ್ಚಸ್ಸು ಅಥವಾ ಅವ್ರ ಸ್ಟಾರ್ ಇಮೇಜು ಮತ್ತು ಅವರಿದ್ದ ಈ ಹಿಂದೆ ಬಂದ ಸಿನಿಮಾಗಳನ್ನ ಆಧರಿಸಿ ಜನ ಅವರ ವ್ಯೂವರ್ಸು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಲ್ಲಿವರೆಗೆ ಇದ್ದದ್ದು ಬೇರೆ ಥರ. ಬಟ್ ಈ ಸಿನಿಮಾದ ಪಾತ್ರದಲ್ಲಿ ಅವರ ಇಮೇಜು ಅಥವಾ ಅವರ ಹೈ ವೋಲ್ಟೇಜ್ ವರ್ಚಸ್ಸನ್ನು ನೀವು ಅದನ್ನ ಸಪ್ರೆಸ್ ಮಾಡಿ ನಿಮ್ಮ ಪಾತ್ರಕ್ಕೆ ಅವ್ರನ್ನ ಮೌಲ್ಡ್ ಅಂತ ಕರಿಬೋದು ಅನ್ಸುತ್ತೆ, ಮೌಲ್ಡ್ ಮಾಡಿ ಮತ್ತೆ ಅದು ಬಿಟ್ಟು ಈವರೆಗೆ ಚಿತ್ರಗಳಲ್ಲಿ ತೋರಿಸದೇ ಇರುವ ಆ ಪಾತ್ರವನ್ನ ಎಬ್ಸೋದಿದೆಯಲ್ಲ ಅವರಿಂದ, ಅದು ಬಹಳ ಕಷ್ಟದ ಸಾಹಸ. ಒಬ್ಬ ನಿರ್ದೇಶಕನಿಗೂ ಅಷ್ಟೇ, ಒಬ್ಬ ಚಿತ್ರಕಥೆ ಮಾಡೋನಿಗೂ ಅಷ್ಟೇ. ಅದು ಹೇಗೆ ಸಾಧ್ಯ ಆಯ್ತು? ಇದಕ್ಕೂ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ಬೋದು. ಇಲ್ಲಿ ನಾವು ಅನ್ಸುತ್ತೆ, ನಾನು ಕೇಳಿ ಸರಿ ಅನ್ಸುತ್ತೆ. ಸವಾಲಿದೆ ವಿಚಾರ, ದೊಡ್ಡ ಸವಾಲು ಕೂಡ. ಬಟ್ ಇದು ಹೇಳ್ತಿದ್ದೀನಿ, ಎಲ್ಲರೂ ಸವಾಲು ತಗೊಂಡೇ ಮಾಡಿರುವಂತ ಸಿನಿಮಾ ಇದು. ಒಂದು ಈ ವಿಚಾರ
ಮಾಡುವಾಗ ಎಲ್ಲರಿಗೂ ಕ್ಲಾರಿಟಿ ಇತ್ತು, ಇದು ಒಪ್ಕೊಂಬಿಟ್ಟಿದ್ವಿ, ಇದನ್ನೇ ಮಾಡ್ಬೇಕನ್ನೋದು. ಬಟ್ ಇದನ್ನ ಬರೆಯುವಾಗ ತುಂಬ ಚಾಲೆಂಜಿಂಗ್ ಇದ್ದಿದ್ದು. ಅಂದರೆ ಎಷ್ಟೋ ವಿಚಾರಗಳು ಆ್ಯಡ್ ಆದರೆ ಭಯದ ವಾತಾವರಣ, ಇವಾಗಿನ ಕರ್ನಾಟಕ ಕಾಂಟ್ರವರ್ಸಿ ಆಗುತ್ತಾ ಏನಾಗುತ್ತಾ. ನಾವು ತರುಣ್ ಸರ್ ತುಂಬ ಕಿತ್ತಾಡಿದ್ದು ಜಗಳ ಆಡಿದ್ದು ಬರೆಯುವಾಗಾದರೆ, ಮಾಡೋಗಿಂತ ಬರೆಯುವಾಗಾದರೆ. ಯಾಕಂದರೆ ಜಾತಿವಾದ ಅನ್ನೋದು ರಾಜಕಾರಣದ ಒಂದು ಭಾಗ ಆಗ್ಬಿಟ್ಟಿದೆ. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಆ್ಯಡ್ ಮಾಡಬೇಕು, ಏನು ಎತ್ತಾಗ ಪರಿಸ್ಥಿತಿ ಏನು, ಅಂದರೆ ನಾವು ಬರೆಯುವಾಗ ತುಂಬ ಕ್ಲಾರಿಟಿ ತೊಗೊಂಡು ಬರೆದಿದ್ವಿ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಹೇಳೋಕ್ಕಾಗುತ್ತೆ, ಒಂದು ನೇರವಾಗಲ್ಲದೆ ಒಂದು ಸೂಕ್ಷ್ಮವಾಗಿ ಯಾಕೆ ಹೇಳೋಕ್ಕಾಗುತ್ತೆ ಅನ್ನೋದು ವಿಚಾರಗಳನ್ನ ಇಟ್ಕೊಂಡಿದ್ದೆ. ಇನ್ಕ್ಲೂಡಿಂಗ್ ಸೆನ್ಸಾರ್ ಆದಮೇಲೆ ಕೂಡ ಅವರು ನಮ್ಮ ಸಿನಿಮಾ ನೋಡಿದ ಮೇಲೆ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೇನೂ ಸಿಗಲಿಲ್ಲ ಕೂಡ ಇಲ್ಲಿ. ಅಂದರೆ ಅವರು ನಾವು ಅಷ್ಟು ಸೂಕ್ಷ್ಮವಾಗಿ ಹೇಳಿದ್ವಿ, ಯಾವುದನ್ನು ಕಡೆಗಣಿಸಂಗಿಲ್ಲ. ಹಾಗಂತ ಯಾರಿಗೂ ನೇರವಾಗಿ ನಾವು ಇವರೇ ಅಂತ ಬೆಟ್ಟು ತೋರಿಸುವಂಥ ಒಂದು ಇದನ್ನು ಮಾಡಲಿಲ್ಲ. ಒಂದು ಒಳನೋಟದಲ್ಲಿ, ಕತೆ ಒಳನೋಟದಲ್ಲಿ ಆ ಕ್ಯಾರೆಕ್ಟರ್ಗಳೇ ಆ ಬಿಹೇವಿಯರಲ್ಲಿ ನಾವು ಒಂದು ಸಿಸ್ಟಮ್ನ ತೋರಿಸಿದ್ದು. ಸೊ ನನಗೆ ಮಾಡುವಾಗಾದರೆ ಎಲ್ಲರಿಗೂ ಕ್ಲಾರಿಟಿ ಇತ್ತು, ಎಲ್ಲರೂ ಒಪ್ಕೊಂಡು ಮಾಡಿದ್ರಿಂದ ಮಾಡುವಾಗಾದರೆ ತೊಂದರೆ ಇರಲಿಲ್ಲ. ಇದು ಬರೆಯುವಾಗಾದರೆ ತುಂಬ ತೊಂದರೆ ಇದ್ದಿದ್ದು ಅಷ್ಟೇ. ಸೊ ಎಲ್ಲರಿಗೆ ಏನು ಅಂತಂದರೆ ಈ ಥರದೊಂದು ಎಕ್ಸ್ಪೆರಿಮೆಂಟಿಗೆ ಅವರ ಇಮೇಜ್ನ ಹೇಗೆ ಅದನ್ನು ಸಪ್ರೆಸ್ ಮಾಡಿ ಈ ಕಥೆನೇ ಅದಕ್ಕೆಲ್ಲ ಅವರು ತೊಗೊಂಡಿದ್ದು. ಅಂದರೆ ಇದು ಹೇಳಿದಾಗ ಕಂಟೆಂಟ್ ಇದಕ್ಕೆ ನಾವು ಮಾಡೋಣ ಅಂತಂದಿದ್ದು. ಮತ್ತು ನಾವೇನಂದರೆ ಅವ್ರಿಗೆ ಅರ್ಥ ಆಯಿತು, ಯಾವಾಗ ಇಂಟ್ರಡಕ್ಷನ್ ಸಾಂಗ್ ಇಲ್ಲೋ, ಯಾವಾಗ ಫೈಟ್ ಇಲ್ಲೋ, ಏನಿಲ್ಲೋ, ಒಂದು ಕತೆ ಕೊಟ್ಟಾಗ ಇದು ಪ್ಯೂರ್ಲಿ ಸಬ್ಜೆಕ್ಟ್ ಕಂಟೆಂಟ್, ಅದಕ್ಕೆ ಏನು ಬೇಕೋ ಅದನ್ನು. ಮತ್ತು ದರ್ಶನ್ ಸರ್ ಕೂಡ ಹಳ್ಳಿಯಲ್ಲಿ ಬೆಳೆದು ಅದೆಲ್ಲ ನೋಡಿದವರು, ಮೈಸೂರಲ್ಲಿ ಹಳ್ಳಿ, ಮತ್ತು ಅವರು ಈ ಥರದ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಬಂದವರು, ಅವ್ರಿಗೂ ಅರ್ಥ ಆಗುತ್ತೆ. ಅಂದರೆ ಎಷ್ಟೋ ವಿಷಯಕ್ಕೆ ಅವ್ರ ಕಂಪೋಸಿಷನ್ ಕೂಡ ನಾ ಹಿಂಗೆ ಮಾಡಲ ಹಿಂಗೆ ಮಾಡಲ ಅಂತ ಅವರು ಮಾಡಿರೋಂಥ ಅವರು ನೋಡಿದ್ದಾರೆ. ಬಟ್ ಎಲ್ಲರೂ ಡಿಸೈಡ್ ಮಾಡಿದ್ವಿ ಇದು ಸಿನಿಮಾಗೆ ಮಾಡಬೇಕು ಅನ್ನೋದು. ಒಬ್ಬ ಎಡಿಟ್ರಿಂದ ಹಿಡಿದು ಎಲ್ಲರೂ ಡಿಸೈಡ್ ಮಾಡಿದ್ವಿ ಇದು ಸಿನಿಮಾಗೆ ದುಡಿಬೇಕಂತ. ಸೊ ಅದು ಮಾಡಿದ್ದಕ್ಕೆ ಎಲ್ಲರೂ ಅದು ಕಾಟೇರ ಆಗಿ ಕಾಣುತ್ತೆ. ಇದು ಕಾಟೇರ ಎಡಿಟರ್, ಕಾಟೇರ ಕತೆಗಾರ, ಕಾಟೇರ ಹೀರೋ, ಕಾಟೇರ ನಿರ್ದೇಶಕ. ಬಹಳ ದಿನಗಳ ನಂತರ ಕನ್ನಡ ಚಿತ್ರರಂಗದಲ್ಲಿ, ಈಗ ನಾನು ಚಿತ್ರಗಳ ಹೆಸರು ಹೇಳಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾಗಳು, ಈ ಇಮೇಜು, ಆ ನಟರ ಇಮೇಜು, ಅಲ್ಲಿಯ ಹಿಂದಿನ ಕ್ರಿಯಾಶೀಲ ಪಡೆ ಇರುತ್ತಲ್ವ, ಡೈರೆಕ್ಟ್ರಿಂದ ಹಿಡಿದು, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಹಿಂಗೆ ಅದಕ್ಕಿಂತ ಜಾಸ್ತಿ ಬ್ಲೋ ಅಪ್ ಆಗಿರುತ್ತೆ. ಹೌದೌದು, ಅವರು ದೈತ್ಯರಾಗಿ ಕಾಣ್ತಾರೆ. ಆಮೇಲೆ ಎಷ್ಟು ಬ್ಲೋ ಅಪ್ ಮಾಡ್ಬೋದು ಅದ್ರ 10 ಪಟ್ಟು ಬ್ಲೋ ಅಪ್ ಆಗಿರ್ತಾರೆ. ಬೇರೆ ಅದು ಅವ್ರನ್ನ ಅಷ್ಟು ಎತ್ತರಕ್ಕೆ ನಿಲ್ಲಿಸಿದವರೆಲ್ಲ ಕೆಲವು ಸರಿ ಕಣ್ಣಿಗೆ ಕಾಣಿಸಲ್ಲ, ಆ ಥರ ಆಗ್ಬಿಟ್ಟಿರ್ತದೆ. ಬಹಳಷ್ಟು ದಿನಗಳ ನಂತರ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಕಥೆ ಬರೆದವನು ನಾಯಕ ಆಗಿದ್ದಾನೆ, ಸಂಭಾಷಣೆ ಬರೆದವನು ನಾಯಕ ಆಗಿದ್ದಾನೆ, ನಿರ್ದೇಶಕ ಬರೆದವನು ನಾಯಕ ಆಗಿ ಕಣ್ಣಿಗೆ ಕಾಣ್ತಾನೆ. ನೋಡೋರಿಗೆ ಎಂಥ ಸಿನಿಮಾ ಬಗ್ಗೆ ರಿವ್ಯೂ ಮಾಡಕ್ ಗೊತ್ತಿಲ್ಲದಲೇ ಇರೋನೊಬ್ಬ ನೋಡಿದ್ರು ಇದು ಡೈರೆಕ್ಟರ್ಸ್ ಮೂವಿ, ಇದು ಕಥೆಗಾರನ ಚಿತ್ರ, ಈ ಸಂಭಾಷಣೆ ಇರೋ ಚಿತ್ರ ಅಂತ ಅಂತಾರೆ. ದರ್ಶನ್ ಅವ್ರ ಚಿತ್ರ ಅಫ್ಕೋರ್ಸ್ ಅಂದೇ ಅಂತಾರೆ. ಅದನ್ನ ಮೀರಿ ಒಬ್ಬ ಅದ್ರ ಹಿಂದಿನ ಕ್ರಿಯೇಟಿವಿಟಿನ, ಇನೋವೇಟಿವ್ನೆಸ್, ಹೊಸತನವನ್ನ ಜನ ಗುರುತಿಸ್ತಾರೆ ಆಫ್ಟರ್ ಲಾಂಗ್ ಟೈಮ್ ಇನ್ ಸ್ಯಾಂಡಲ್ವುಡ್. ಒಂದು ತಮಿಳ್ನಾಡಲ್ಲಿ ಟೈಮ್, ಹೌದು, ನಮ್ಮ ಸ್ಟೇಟಲ್ಲಿ ಇವಾಗ ಬೆಳವಣಿಗೆ ಆಗಿದ್ದು ಭಾಳ ಖುಷಿ ವಿಚಾರ. ನಾನು ತರುಣ್ ಸರ್ ಅದನ್ನೇ ಹೇಳಿದ್ದು. ಜಸ್ಟ್ ಖುಷಿಯಾದ ವಿಚಾರ ಏನು ಅಂತಂದರೆ, ಇಲ್ಲಿ ಬಾಸ್ ಬಗ್ಗೆ ಎಷ್ಟು ಮಾತಾಡ್ತಾರೋ ನಮ್ಗಳ ಬಗ್ಗೆನೂ ಅಷ್ಟು ಮಾತಾಡ್ತಾರೆ. ನನ್ನ ಬಗ್ಗೆ ಆದ್ರೂ ಕೂಡ ನಿನ್ನ ಬಗ್ಗೆ ಮಾತಾಡ್ತಾರೆ, ಸಂಭಾಷಣೆ ಬಗ್ಗೆ ಮಾತಾಡ್ತಾರೆ. ನನಗೆ ಖುಷಿ ಆಗ್ತಿರೋದು ಇಲ್ಲೇ. ಸಿನಿಮಾಟೋಗ್ರಫರ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಇವಾಗ ಇದು ಸಿನಿಮಾ ಆಗಬೇಕಾಗಿರೋದು ಒಂದು ತಂಡ, ಒಂದು ಅವರು ಹೇಳ್ತಿರ್ತಾರೆ ಯಾವಾಗಲೂ. ಅವರು ಅಂದರೆ ಕ್ರಿಕೆಟಲ್ಲಿ ಯಾರೋ ಒಬ್ಬರು ಆಡಿಬಿಟ್ರೆ ಆಗಲ್ಲ, ಎಲ್ಲರೂ ತಂಡವಾಗಿ ಆಡಿದಾಗ ಗೆಲ್ಲೋದು. ಸೊ ಇಷ್ಟೆಲ್ಲ ಗುರುತಿಸ್ತಾರಲ್ಲ, ಇದೇ ಇದಕ್ಕೆ ಸಕ್ಸಸ್ ಅನ್ನೋದು. ಬಟ್ ಈ ಬೆಳವಣಿಗೆ ಇದೆಲ್ಲ ತುಂಬ ಒಳ್ಳೆಯ ಬೆಳವಣಿಗೆ. ನಾನು ಓಪನ್ನಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಯಾವಾಗ ಒಂದು ಸಿನಿಮಾಗೆ ಟೆಕ್ನಿಷಿಯನ್ ಕಾಣ್ತಾನೋ ಮತ್ತು ಹೀರೋ ಅಲ್ಲಿ ಪಾತ್ರವಾಗಿ ಕಾಣುತ್ತೋ ಆ ಸಿನಿಮಾ ಗೆಲ್ಲೋದು ತುಂಬ ಈಸಿ. ಅಂದರೆ ನಾವು ಎಕ್ಸ್ಟರ್ನಲ್ ನಮ್ಮ ಕತೆಗೆ ತೊಗೊಂಡಿದ್ದು ಎಕ್ಸ್ಟರ್ನಲ್ ಏನೂ ಬೇಡ. ಮಾಸ್ತಿಗೆ ಹೇಳಿದ್ದೇನೆಂದರೆ ಎಕ್ಸ್ಟರ್ನಲ್ ಇಮೇಜನ್ನು ಇಲ್ಲಿ ಹಾಕೋದು ಬೇಡ. ಕಾಟೇರನ್ನು ಮತ್ತು ಕಾಟೇರನ ಸುತ್ತಮುತ್ತ ಬದುಕಿಗೆ ಹೋಲಿಸಿ ನೀವು ಡೈಲಾಗ್ ಬರೀಬೇಕು ಅಂತ. ಅದಕ್ಕೆ ಅವ್ರು ಯಾವಾಗಲೂ ಹೋಲಿಸಿದರೆ ಅವನ ಮಚ್ಚಿಗೆ ಹೋಲಿಸ್ತಾರೆ. ಮಚ್ಚು 2 ದಪ್ಪ ಕೆಂಪು ಆಗ್ತದೆ, ಅದಿದೆ. ಯಾಕೆಂದರೆ ಅವ್ರು ಮಚ್ಚಿಗೆ ಎಕ್ಸಾಂಪಲ್ ಕೊಡೋದು. ಆಮೇಲೆ ಅವನು ಅಂದರೆ ಅವ್ರದ್ದೇ ಒಂದು ಸ್ಟೈಲು. ಒಬ್ಬ ಗಂಡಸಾದವನು ಬೆವ್ರು ಸುರಿಸ್ಬೇಕು, ಜೊಲ್ ಸುರಿಸ್ಬಾರ್ದು ಅವ್ರು ಅಂದರೆ
ಇದು ಯಾವುದು ಎಕ್ಸ್ಟರ್ನಲ್ ಇಮೇಜ್, ಒಂದು ಬಾಸ್ ಇಮೇಜನ್ನು ಅಲ್ಲಿ ಇಡೋಕ್ಕೆ ನಾವು ಇದು ಮಾಡಲಿಲ್ಲ. ಏನಂದ್ರೆ ನಾವೇನಂದ್ರೆ ಕಾಟೇರನ ಇಮೇಜನ್ನೇ ಅವನು ಎಷ್ಟು ಪ್ರಪಂಚ ಗೊತ್ತು, ಜಗತ್ತು, ಹಾಂ ಹೌದು, ಆ ಬದುಕು ಅವನಿಗೆ ಎಷ್ಟರ ಮಟ್ಟಿಗೆ ನಾಲೆಡ್ಜ್ ಇದೆ ಅಷ್ಟಕ್ಕೆ ಬರೀಬೇಕು. ಅದಕ್ಕೂ ಮೀರಿ ಇದಕ್ಕೆ ಇದು ಮಾಡಬಾರ್ದು ಅನ್ನೋದು, ಅದಕ್ಕೆ ನಾವು ಡೈಲಾಗ್ ರೈಟ್ರಿಗೆ ಹೇಳಿದ್ದೇ ಮಸ್ಟ್, ಅದೇ ಫಸ್ಟ್. ಈ ಥರದ್ದು ನಾವು ಎಕ್ಸ್ಟರ್ನಲ್ದು ಫಸ್ಟ್ ಕಟ್ ಮಾಡಿ ಕಾಟೇರ ಹೇಗೆ ಮಾಡಬೇಕು, ಕಾಟೇರ ಹೇಗೆ ಬಿಹೇವ್ ಮಾಡ್ತಾನೆ, ಕಾಟೇರ ಎಷ್ಟು ಫೋರ್ಸ್, ಕಾಟೇರದ್ದು ಲೈಫ್ನೇ ಎಕ್ಸಾಂಪಲ್ ಕೊಡಬೇಕು ಅಂತ ನಾವು ಆ ಒಂದು ರಿಸ್ಟ್ರಿಕ್ಷನ್ ಇಟ್ಟಿದ್ವಿ. ಪದೇ ಪದೇ ಅದು ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಬೇಕು, ಯೂನಿಕ್ ಆಗಬೇಕು, ಆ ಕ್ಯಾರೆಕ್ಟರ್ ಅದನ್ನೇ ಹೇಳೋದು, ಯೂನಿಕ್ ಆಗಬೇಕು. ನನ್ನ ಹತ್ರ ಮಚ್ ಮಾತಾಡ್ತೈತೆ, ಅವ್ರ ಎಕ್ಸಾಂಪಲ್, ಅವ್ರ ವೃತ್ತಿ ಜೀವನದನ್ನೇ ಎಕ್ಸಾಂಪಲ್, ಅದೇ ವಿಶಿಷ್ಟವಾಗಿ ಅದಿದ್ದೇ ಇದು ಅಂತ ಅನ್ನೋದು ರೀತಿಯಾಗಲಿ. ಆಮೇಲೆ ಒಲೆಮಾರಿ ತರಕ್ಕೆ ಹೋದಾಗ ನಾವು ಇನ್ನೂ ಬದುಕಿದೀವ, ನಾವು ಇದು ಭೂಮಿ ಮಾಡೋರು ನಾವು, ಫಲ ತಿನ್ನೋರು ಅವರು, ಚಪ್ಪಲಿ ಮಾಡೋರು ನಾವು, ಇದು ಮಾಡ್ಕೊಳ್ಳೋರು ಅವರು, ನಾಯಿಗಳಾದರೆ ಎಲ್ಲೆಲ್ಲಿ ಓಡ್ತಾ, ಅಂದರೆ ಅದು ಕಾಟೇರ ನೋಡಿದ್ದು, ಇಲ್ಲಿ ನಾವು ಕಾಟೇರ ನೋಡಿದ್ದು ಆಗಿನ ಕಾಲದ ನೋಡಿದ್ದನ್ನು ನಾವು ಎಕ್ಸಾಂಪಲ್ ಡೈಲಾಗ್ ಇಟ್ಕೊಂಡು, ಅದಕ್ಕೆ ಅದು ಡೈಲಾಗ್ಸಿಂದ ಹಿಡಿದು ಎಲ್ಲ ರೀತಿಯಲ್ಲೊಂದು ಹೊಸದಾಗಿ ಕೂಡಿದ್ದು. ಆದರೆ ನೀವು ಕಾಟೇರ ವರ್ಲ್ಡಿಗೆ ಹೋಗಿ ಒಂಥರ ಓದಂಗಿರುತ್ತೆ, ನೀವು ಯಾವುದು ನಾವು ಹೊರಗಡೆ ನೆನಪಿಸೋದೇ ಇಲ್ಲ ಸಿನಿಮಾ. ಎಷ್ಟೋ ಜನ ಹೇಳ್ತಾರೆ ನಾವು ಕಾಟೇರ ಊರಿಗೆ ಹೋಗಿ ನೋಡ್ಕೊಂಬಂದ್ವಿ ಸಿನಿಮಾನ ಅಂತ, ಬಿಕಾಸ್ ಈ ಥರದ ಎಲ್ಲ ವಿಚಾರಗಳಿಂದ. ಈಗ ಸೆಲೆಬ್ರಿಟಿ ಶೋ ಮಾಡಿದ್ವಿ ನೀವು, ನಿನ್ನೆ ಅಫ್ಕೋರ್ಸ್ ಒಂದು ಸಿನಿಮಾ ಸಕ್ಸಸ್ಸು, ಅದು ಒಂದು ಸಂಪ್ರದಾಯ ಅಂತ ಇಟ್ಕೊಳ್ಳೋಣ, ಒಂದು ಸಂಭ್ರಮ ಆಚರಣೆ ಅಂತ ಇಟ್ಕೊಳ್ಳೋಣ, ತಪ್ಪೇನಿಲ್ಲ. ರೈತರಿಗೂ ಮಾಡ್ಬೋದಲ್ವಾ ಏನಾದರೂ? ರೈತರಿಗೂ ಮಾಡ್ಬೋದು. ಈ ಫಸ್ಟ್ ವೀಕು ನಾವುಗಳು ಇದು ರೆಗ್ಯುಲರ್ ಒಂದು ಫಾರ್ಮೆಟಲ್ಲಿ ಬ್ಯುಸಿ ಇದ್ದೀವಿ. ಇವಾಗ ಸಕ್ಸಸ್ ಮೀಟು, ಸೆಲೆಬ್ರಿಟಿ ಶೋ ಈ ಥರ. ಇವಾಗ ದುಬೈ ಬೇರೆ ಬೇರೆ ದೇಶಗಳಲ್ಲಿ ಸಿನಿಮಾ ರಿಲೀಸ್ ಇದರಲ್ಲಿ ಬ್ಯುಸಿ ಇದೆ. ಒಂದು ಪ್ರಕಾರ ಒಂದು 2 ವೀಕ್ಸ್ ಶೋ ಮಾಡ್ತಿರೋ ಅಥವಾ ಇಂಟ್ರಾಕ್ಷನ್ ಮಾಡ್ತಿರೋ ಚೆನ್ನಾಗಿರುತ್ತಲ್ವ? ಮಂಡ್ಯದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ರಿಲೀಸ್ ಆದ್ಮೇಲೆ ರೈತರ ಜೊತೆಗೆ ಇಂಟ್ರಾಕ್ಟ್ ಮಾಡಿ, ಒಂದು ಇರುತ್ತೆ ಪ್ರೊಡಕ್ಷನ್ನಲ್ಲಿ ಬೇರೆ ಬೇರೆ ಥರದ್ದಿದೆ. ಯಾಕಂದರೆ ಇದು ಲಾಂಗ್ ಜರ್ನಿ ಮೂವಿ ಆಗಿರೋದ್ರಿಂದ ಸ್ವಲ್ಪ ನಾವು ಇನ್ನೂ ತುಂಬ ಇವಾಗೇನು 1 ವೀಕಲ್ಲಿ ಬಂದು ಹೋಗುವಂಥ ಸಿನಿಮಾನೂ ಅಲ್ಲ ಇದು. ತುಂಬ ದಿನಗಳು ಓಡೋದ್ರಿಂದ ನಾವು ಯಾವ ಪ್ಲ್ಯಾನ್ ಮಾಡಲೇಬೇಕು, ಒಂದೊಂದು ಥರ ಎಲ್ಲರಿಗೂ ರೀಚ್ ಮಾಡುವಂಥದ್ದು ಒಂದು ಮಾಡಲೇಬೇಕು, ಅದು ಮಾಡ್ತಾರೆ. ಮುಂದೆ ಯಾವ ಥರ ಇರುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್? ನೆಕ್ಸ್ಟು ನೆಕ್ಸ್ಟು ಸ್ವಲ್ಪ ವಿಜಯ್ ಸರ್ಗೆ ಮತ್ತು ಶರಣ್ ಸರ್ಗೆ 2 ಜೊತೆ ಮಾಡ್ತಾ ಇರೋದು. ಎರಡೂ ನೆಲದ ಕಥೆನೇ, ಸ್ವಲ್ಪ ಡೈರೆಕ್ಷನ್ ನಾವೇ ಮಾಡ್ತಾ ಇರೋದು. ಅದಕ್ಕೆ ಇದು ಒಂದು ಆಕ್ಸಿಡೆಂಟ್ಲಿ ಕೊಟ್ಟಿರೋದು ಅಷ್ಟೇನೆ. ನನಗೂ ಇವಾಗ ತುಂಬಾ ಕಥೆಗಳ ಬಗ್ಗೆ ಯಾವ್ದು ಸರ್? ಈ ಪ್ರಾಜೆಕ್ಟ್ ಮೊದಲೇ ಇತ್ತು ನನಗೆ. ಈ ಕಾಟೇರ ಕೊಡುವಾಗ ನನ್ನ ಹತ್ರ ಗುರು ಶಿಷ್ಯರ್ ಇತ್ತು, ನಾನು ಗುರು ಶಿಷ್ಯರ್ ಬರೀತಾನೆ ಕೊಟ್ಟಿದ್ದವರು. ಅದಾದ್ಮೇಲೆ ನಾನು ಇವಾಗ 2 ಸಿನಿಮಾನ ಸ್ವಂತವಾಗಿ ಬರೆದಿಟ್ಕೊಂಡಿರೋದು, ಮತ್ತೆ ಅದೆಲ್ಲ ಓಕೆ ಆಗಿ ಪ್ರೊಸೆಸ್ ಹೇಗಿರುತ್ತೆ ಅದು? ಅದನ್ನು ಈ ತರದೇ. ಯಾಕಂದ್ರೆ ನನಗೆ ಗುರು ಶಿಷ್ಯರು ಮಾಡಿದ್ಮೇಲೆ ತುಂಬಾ ಜನ ಫೋನ್ ಮಾಡಿ ಸಿದ್ಲಿಂಗಯ್ಯ ಅವರು ಮತ್ತೆ ನೋಡ್ದಂಗಾಯ್ತು ಅಂತ ನನಗೆ ಅನ್ಸಿದ್ದು ಅಷ್ಟೇ. ಅಂದ್ರೆ ನಾವು ನೋಡ್ಕೊಂಡ್ ಬಂದಿದ್ದನ್ನ ನಾವು ಮಾಡಿದಾಗ ಇಷ್ಟೊಂದು ಬೆಲೆ ರೆಸ್ಪೆಕ್ಟ್ ಸಿಗ್ತದೆ, ಅದು ಈಸಿ ಅದು ಅಂತ. ಎಷ್ಟು ಈಸಿ ಇದೆ. ನನಗೂ ಕಾಟೇರನ್ನು ನನಗೆ ಇವಾಗ ತುಂಬಾ ಜನ ಅದು ಇದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅದು ಹೆಂಗಾಯ್ತು ಅಂತ. ನಾನು ನೋಡಿದ್ದನ್ನ ಬರ್ದೆ ಅಷ್ಟೇ, ಓದಿದ್ದನ್ನ ಬರ್ದೆ. ದಕ್ಷಿಣ ಕನ್ನಡ ಅಥವಾ ಬಳ್ಳಾರಿಯ ಹಳ್ಳಿಗಳ ಒಳಗೆ ಅಥವಾ ಚಿತ್ರದುರ್ಗ ಅಲ್ಲಿ ಹೋದ್ರೆ ಈಗಲೂ ಕೆಲವು ಪದ್ಧತಿಗಳು, ಮೌಢ್ಯಗಳು ಎಲ್ಲ ಇರುತ್ತೆ. ಮೌಢ್ಯಗಳಿಗೆ ಸಮುದಾಯಗಳು ಕಾರಣ ಆಗ್ತವೆ, ಇಲ್ಲ ಊರು ಮುಖ್ಯಸ್ಥರು ಕಾರಣ ಆಗ್ತವೆ. ಬೆಳಗಾವಿನಲ್ಲಿ ಒಂದು ಹೆಣ್ಮಗಳ ಮೇಲೆ ಆದಂತ ಕೃತ್ಯ ಇರ್ಬೋದು. ಇಲ್ಲಿ ನಮ್ಮ ದುರ್ಗದಲ್ಲಿ ಎಷ್ಟೋ ಕೆಲವು ಊರುಗಳಲ್ಲಿ ಮಹಿಳೆಯರು ಹೆರಿಗೆ ಆದ್ರೆ ಊರ ಹೊರಗೆ ಹಾಕ್ಬಿಡ್ತಾರೆ. ಮಹಿಳೆಯರು ಹೆರಿಗೆ ಆದ್ರೆ ಊರ ಹೊರಗೆ ಹಾಕ್ಬಿಡ್ತಾರೆ. ಅವರು ಮೈಲಿಗೆ ಅಂತ. ಇನ್ನು ದಕ್ಷಿಣ ಕನ್ನಡದ ಕೆಲವು ಕೆಳಜಾತಿಯ ಜನಗಳಲ್ಲಿರೋ ಊರ್ನೂರು ಮೇಲ್ಜಾತಿಯವರು ಹೊರಗಡೆ ಹಾಕ್ಬಿಡ್ತಾರೆ. ಹೊರಗೆ ಗುಡಿಸ್ಲಿ ಇರುತ್ತೆ, ಚಳಿ, ಓಪನ್ ಡೋರ್ ಇರಲ್ಲ, ಏನೆಲ್ಲ ಅಲ್ಲೇ ಇರಬೇಕು. ನೀವು ಕಾಗೋಡು ಸತ್ಯಾಗ್ರಹದ ಬಗ್ಗೆ ಓದಿದ್ರಲ್ವಾ? ಅದೇ ಕಾಗೋಡು ತಿಮ್ಮಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದಾಗ ಏನ್ ಮಾಡ್ತಾರೆ, ಒಂದು ಕೆಟ್ಟ ಪದ್ಧತಿ ಇರುತ್ತೆ. ಅದೇನು ಅಂತಂದ್ರೆ ಅಜಲು ಪದ್ಧತಿ ಅಂತ. ದಕ್ಷಿಣ ಕನ್ನಡದಲ್ಲಿ ಮೇಲ್ಜಾತಿಯ ಜನರಿಗೆ ಏನಾದರೂ ರೋಗಗಳು ಬಂದರೆ, ಕಾಮಾಲೆ ಅಥವಾ ಈ ಥರ ರೋಗಗಳು ಬಂದರೆ
ಕೆಳಜಾತಿಯ ಜನಕ್ಕೆ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದು ಆ ಉಗುರು, ರೋಗಗ್ರಸ್ತ ವ್ಯಕ್ತಿಯ ಉಗುರು, ಕೂದಲನ್ನೆಲ್ಲ ಅಡುಗೆನಲ್ಲಿ ಹಾಕ್ತಾರೆ. ಆ ಕೆಳಜಾತಿಯ ಜನಕ್ಕೆ ಅದೇ ಆವತ್ತಿನದೇ ಅತ್ಯುತ್ತಮವಾದ ಊಟ. ಅವರಿಗೆ ಒಂದೆರಡು ಸಿಹಿ, ಒಂದಿಷ್ಟು ಅನ್ನ ಸಾರು ತಂದು ಮನೆ ಹೊರಗಡೆ ಊಟ ಬಿಡುತ್ತಾರೆ. ಅವರು ಉಗುರಾರ ಇರಲಿ ಕೂದಲಾರ ಇರಲಿ ತಿನ್ನೋದಕ್ಕೆ ಮೃಷ್ಟಾನ್ನ ಸಿಗುತ್ತೆ ಅಂತ ತಿಂದ್ರೆ ಅವ್ರ ರೋಗ ಹೋಗುತ್ತೆ. ಈ ತರದ ಬೇಕಾದಷ್ಟು ಆಚರಣೆಗಳು, ಸಂಪ್ರದಾಯಗಳು, ಕ್ರೂರ ಪದ್ಧತಿಗಳು, ಹೇರಲ್ಪಟ್ಟ ಜಾತಿ ವ್ಯವಸ್ಥೆಯಲ್ಲಿ ಹೇರಲ್ಪಟ್ಟ ಸಂಗತಿಗಳು, ಏಂಜಲ್ ಎಲೆ ಮೇಲೆ ಉಳ್ಳಾಟಗಳು, ಈ ಥರದ್ದು ಬೇಕಾದಷ್ಟು ಇರುತ್ತೆ. ಹೀಗಾಗಿ ನಿಮ್ಮ ಮುಂದಿನ ಚಿತ್ರಗಳೂ ಕೂಡ, ನಾನು ಇದನ್ನೇನು ಹೇಳ್ತಿಲ್ಲ ಬಿಡಿ, ಹೀಗೆ ಈ ವ್ಯವಸ್ಥೆಯ ಇಲ್ಲ ನನ್ನ ಕ್ರೌರ್ಯನನ್ನ ಪ್ರತಿಬಿಂಬಿಸುವ ಚಿತ್ರಗಳಿರುತ್ತೆ. ಇಲ್ಲ, ಇವಾಗ ಮುಂದಿನ ಚಿತ್ರಗಳು ಈ ಥರದ್ದು ಅಂದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡೇ ಮಾಡೋದು. ನಾನು ಇದೇ ಥರದ್ದು ಅಂತ ಹೇಳಲ್ಲ. ಇದನ್ನ ಎಷ್ಟು ಒಂದು ಯಾರಿಗೂ ತೊಂದರೆ ಹರ್ಟ್ ಆಗದೆ ಹೇಳೋ ಒಂದು ಪ್ರಯತ್ನ ಮಾಡಬೇಕು, ಅದೇ ನನ್ನ ಉದ್ದೇಶ. ಇವಾಗ ಕಾಟೇರ ಕೆಳವರ್ಗದವ್ರನ್ನ ಎತ್ಕೊಂಡು ಒಂದು ಸಿನಿಮಾ ಮಾಡಿದೆ, ಅವನ ಕತೆ. ಒಂದೊಂದ್ಸರಿ ನಾನೇ ಮೇಲ್ವರ್ಗದ ಕತೆ ಎತ್ಕೋತೀನಿ, ಅವ್ರದ್ದೇನೋ ಸಮಸ್ಯೆಗಳು ಇರ್ತವೆ, ಅಲ್ಲೂ ಇರ್ತವೆ. ಅಂದರೆ ನನಗೆ ಗೊತ್ತಿಲ್ಲ ಯಾರ್ದು ಎತ್ಕೋತೀವಿ ನಾವು ಅವ್ರಿಗೆ ನ್ಯಾಯ ಒದಗಿಸ್ಬೇಕಾಗಿದೆ. ಹಾಂ, ಹೌದೌದು, ಅಲ್ಲೂ ಇರ್ತವೆ. ಇವ ನೆಕ್ಸ್ಟ್ ಹಂಗೇನೆ ನನ್ನ ಕತೆಗಳು ಯಾವ ವರ್ಗದ ಎತ್ಕೊಂಡಾಗ ಅದ್ರದ್ದು ಒಂದು ಪಾಸಿಟಿವಿಟಿ, ಒಂದು ನೆಗೆಟಿವಿಟಿನ ಹೇಳೋದು ಅಷ್ಟೇ. ನಾವು ಇದ್ರದ್ದು ಪರ ಇದನ್ನೇ ಹೇಳಬೇಕು, ಅದ್ರ ಪರ ಅದನ್ನೇ ಹೇಳಬೇಕು ಅಂತಲ್ಲ. ಮುಂದಿನ ದಿನಗಳಲ್ಲಿ ನಾನು ಮೇಲ್ವರ್ಗದ್ದೇ ಒಂದು ಕತೆ ಎತ್ಕೋಬಹುದು, ಅವನ ಪರಿಸ್ಥಿತಿನ ಹೇಳ್ಬೋದು. ಒಂದು ಈ ಸರಿ ಭಕ್ತನ ಕತೆ ಹೇಳಿದ್ರೆ ನೆಕ್ಸ್ಟ್ ದೇವ್ರದ ಕಥೆನ ಹೇಳ್ತೀನಿ. ಭಕ್ತ ಬೈಬೋದು, ದೇವ್ರು ನನಗೇನು ಮಾಡ್ಲಿಲ್ಲಪ್ಪ ಅಂತ. ಆಮೇಲೆ ದೇವ್ರ ಹತ್ರ ಹೋದಾಗ ಯಾಕೆ ಮಾಡ್ಲಿಲ್ಲ ಅಂತಾನು ಒಂದು ವಿಚಾರ ಕನ್ವಿನ್ಸ್ ಆಗ್ಬೋದು. ನಾವು ಒಬ್ಬ ನಿರ್ದೇಶಕರಾಗಿ ಎಲ್ಲ ಒಂದು ಚೌಕಟ್ಟಾಗಿ ಎಲ್ಲ ನನಗೆ ಯಾವುದು ಸಿಗುತ್ತೋ ಅದಕ್ಕೆ ಒಂದು ಡ್ರಾಮಾ ಇಟ್ಕೊಂಡು ಏನು ನೆಗೆಟಿವ್ ಪಾಸಿಟಿವ್ನ ಹೇಳ್ಬೋದು ಅಷ್ಟೇ. ನಾನು ಆ ಕತೆಗೆ ಅವನ್ನ ಹೀರೋ ಮಾಡಿಬಿಡ್ತೀನಿ. ಅವಾಗ ಹೀರೋ ಮಾಡಿದಾಗ ಅವನದೇನು ಪಾಸಿಟಿವ್, ಅವನ ತೊಂದರೆಗಳನ್ನೇ ನಾನು ಹೇಳೋಕ್ಕೆ ಇದು ಮಾಡ್ತೀನಿ. ಅಪ್ಪಿತಪ್ಪಿ ಮೇಲ್ವರ್ಗದನೇ ಹೀರೋ ಆದರೆ ಅವನಂತ ಹೇಳೋಕ್ಕೆ ನನ್ನದು ಒಂದು ಪ್ರಯತ್ನ. ಅಂದರೆ ಏನೇ ಆಗಲಿ ಈ ಸಮಾಜದ ಒಂದು ಕನ್ನಡಿ ಥರ ಇರಬೇಕು. ನನಗೆ ಸಿನಿಮಾ ಅಂತಂದರೆ ಹೊತ್ಕೊಂಡು ಹೋಗಬೇಕು ಅಂತ, ಒಂದು ಸಿನಿಮಾ ಥಿಯೇಟ್ರಿಂದ ಸ್ವಲ್ಪ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡಿದೆ, ಈ ಎಮೋಷ್ನಲ್ ಎತ್ಕೊಂಡು ಹೋಗ್ತಾರೆ, ಅದು ಒಂದು ದಿನ ಇರುತ್ತೆ. ಒಂದು ಕಾಮಿಡಿ ಎತ್ಕೊಂಡು ಹೋಗ್ತಾರೆ, ಅದು ಥಿಯೇಟ್ರಿಂದ ಎತ್ಕೊಂಡು ಹೋಗ್ತಾರೆ. ಅದೇ ಒಂದು ಮೆಸೇಜ್ ಜೊತೆ ಇದೆಲ್ಲ ಕೊಟ್ಟರೆ ನೀನು ಲೈಫ್ ಲಾಂಗ್ ಎತ್ಕೊಂಡಿರ್ತಾರೆ. ಅವೆಲ್ಲ ಒಂದಿನ 2 ದಿನ ಇರುತ್ತೆ. ಸೊ ಯಾಕೆ ನಾವು ಅದನ್ನು ಮಾಡದೆ ದಾಖಲೆ ಆಗುತ್ತೆ, ಯಾಕೆ ಅದನ್ನು ಮಾಡೋದು ಬಿಟ್ಬಿಟ್ಟು ಎತ್ಕೊಂಡು ಹೋಗುತ್ತಾನೆ ಬೇಕು ನಿನಗೆ. ಅದೇ ಹೇಳ್ತಿದ್ರು ನಮಗೆ, ಅನ್ನ ಆದರೂ ಕಿತ್ಕೋತಾರೆ, ಅದಕ್ಕೆ ನಿನ್ನ ಅಕ್ಷರನ ಕಿತ್ಕೋತಾರೆ ಅಂತ. ಈ ನಾಲೆಡ್ಜ್ ಕೊಡೋದು ಒಂದು ಅಕ್ಷರನೇ ಅಲ್ವಾ. ಸೊ ನಾನು ಅದಕ್ಕೆ ಎತ್ಕೊಂಡು ಎಫೆಕ್ಟಿವ್. ನಾನು ಅದಕ್ಕೆ ಪ್ರತಿ ಸಿನಿಮಾನು ಅವನು ಎತ್ಕೊಂಡು ಹೋಗೋದೇ ಮಾಡ್ತೀನಿ. ಅದು ಎಷ್ಟು ಕಾಲ ಅವನಲ್ಲಿ ಉಳಿತದೆ ಅಂದರೆ ನನ್ನ ಚಾಲೆಂಜ್. ಇದು ಮನೋರಂಜನೆ ನನ್ನ ಮೊದಲ ಆದ್ಯತೆ. ಆ ಮನೋರಂಜನೆ ಜೊತೆ ಈ ಕಂಟೆಂಟ್ನ ಹೇಗೆ ಸೇರಿಸ್ಬೇಕು ಅನ್ನೋದು ನಂದು. ಇಲ್ಲ ಕಂಟೆಂಟ್ ಜೊತೆ ಮನೋರಂಜನೆ ಹೇಗೆ ಸೇರಿಸ್ಬೇಕು ಅನ್ನೋದು ಅಂದ್ಕೊ. ಅದನ್ನೇ ಹೇಳ್ತೀವಿ ಅಂತ ಅದನ್ನ ಕಟ್ಟಿ ಕೊಡೋಕೆ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿ ಆಮೇಲೆ ಬ್ರ್ಯಾಂಡು ನಾನು ಮಾಡಿದೆ. ಯಾವುದಕ್ಕೆ ಎಲ್ಲೋ ಇದನ್ನ ಮಾಡ್ಕೊಂಡು ಆಮೇಲೆ ಬ್ರ್ಯಾಂಡ್ ಆಗೋ ಅಪಾಯನೂ ಇರುತ್ತಲ್ವಾ. ಹೌದು, 3ನೇದು ಕೂಡ ಅದೇ ತರ ಕಾಣ್ತಾ ಇದೆ. ಮೋಸ್ಟ್ಲಿ ಬ್ರ್ಯಾಂಡ್ ಮಾಡೋದಿಲ್ಲ, 3 ಮಾಡಿಬಿಟ್ಟು ಬೇರೆ ಮಾಡ್ತೀನಿ. ಮತ್ತೆ ಫ್ಯಾಕ್ಟ್ರಿಕ್ ಒಂದು ಮಾಡ್ಕೊಂಡು ಬೇರೆ ಬ್ರ್ಯಾಂಡಿಗೆ ಬರ್ತಾ ಇದೆ. ಇದಕ್ಕೆ ಮತ್ತೆ ಸಿನಿಮಾದ ಏನಾದ್ರು ಮಾತಾಡಕ್ಕೆ ಇಷ್ಟ, ಯಾವ್ದಾದ್ರು ವಿಚಾರದಲ್ಲಿ ಬಿಟ್ಟು ಹೋಗಿರುವಂಥದ್ದು ಅಥವಾ ಹೇಳಲೇಬೇಕಾಗಿರುವಂಥದ್ದು? ಇವಾಗ ನಮ್ಮ ಸಿನಿಮಾದಲ್ಲಿ ತುಂಬ ಒಂದು ಏನು ಅಂತಂದರೆ, ಒಂದು ಕಾಟೇರನ ಬದುಕು ಹೇಳೋಕ್ಕೆ ಒಂದು ಪ್ರಯತ್ನ ಮಾಡಿರ್ಬೋದು. ಅಂದರೆ ಇದು ಯಾವುದೋ ಒಂದು ಒಬ್ಬರನ್ನ ಇದು ಮಾಡಬೇಕು, ಒಬ್ಬರು ಕಡೆಗಣಿಸ್ಬೇಕು, ಒಬ್ಬರು ಇದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಅಂದರೆ ಅವನ ಜೀವನ ಸ್ಥಿತಿನ ನಾವು ಹೇಳೋಕ್ಕೆ ನಾವುಗಳು ಒಂದು ಪ್ರಯತ್ನ ಮಾಡಿರೋದು. ಎಷ್ಟೋ ಜನ ನನಗೆ ಸಣ್ಣ ಪುಟ್ಟ ಒಂದು ಮೆಸೇಜ್ಗಳು ಬಂದು, ಇನ್ನು ಈ ಥರ ಒಂದೇ ವರ್ಗಕ್ಕೆ ನೀವು ಕಡೆಗಣಿಸಿದ್ದೀರ ಅಂತ ಹೇಳಿದ್ರು. ನನಗೆ ಇಲ್ಲ, ಅದೇ ವರ್ಗದ ಒಬ್ಬರು ಬಂದು ಇಡೀ ಊರನ್ನ ಉದ್ಧಾರ ಮಾಡ್ತಿದ್ದಾರಲ್ಲ, ಅದನ್ನು ನೀವು ಪರಿಗಣಿಸಿಲ್ಲ ಅಂತಲೂ ನಾನು ಹೇಳಿದೆ ನಾನು ಒಂದು ಸರಿ. ಸೊ ಅಂದರೆ ನಾನು ಅದಕ್ಕೆ ಹೇಳಿದೆ, ಈ ಕತೆ ನಾವು ಬ್ಯಾಲೆನ್ಸಿಂಗ್ನೇ ಮಾಡಿದ್ದು. ಯಾವ ವರ್ಗನ ನಾವು ದುಡ್ತೀವಿ, ಅದೇ ವರ್ಗದ ಒಬ್ಬರು ಬಂದ್ಬಿಟ್ಟು ಇಡೀ ಊರನ್ನೇ ಬದಲಾಯಿಸಿ ಹೀರನ್ನೇ ನಿಂತ್ಕೊಂಡು ಒಂದು ರೆವಲ್ಯೂಷನ್ ಶುರು ಮಾಡ್ತಾರೆ. ಅಲ್ಲಿ ಒಳ್ಳೆಯದು ಇದೆ,
ಕೆಟ್ಟದ್ದು ಇದೆ. ಸೊ ಈ ಥರ ಒಂದು ಎಲ್ಲ ವಿಚಾರಗಳು ಎರಡನ್ನೂ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ದಾರೆ. ಇದನ್ನು ಯಾರಾಗಲಿ ಪರ್ಟಿಕ್ಯುಲರಾಗಿ ಪರ್ಸ್ನಲ್ ತೊಗೊಂಡು ಇದು ಮಾಡೋದಿಲ್ಲ. ಇವತ್ತು ಅವರಿದ್ದಾರೆ, ಅವ್ರದ್ದು ಅಷ್ಟೇ, ನಾಳೆ ಇನ್ನೋರ್ದು. ನಾವು ನಮ್ಮ ಕತೆ ಯಾವುದು ಏನು ಸೂಕ್ತ ಅದನ್ನು ಅದೇ ನಿಮಗೆ ಹೇಳ್ದಂಗೆ ನಾಳೆ ಅವ್ರದ್ದೇ ಕತೆ ತೊಗೊಂಡಾಗ ಅವ್ರದ್ದು ಸತ್ಯಾಸತ್ಯಗಳನ್ನು ನಾವು ಬರಿಬೋದು. ನಮಗೆ ಏನಂತಂದರೆ ಯಾವುದಕ್ಕೂ ಬೌಂಡ್ರಿ ಇಲ್ಲ, ಯಾವ್ದು ಎತ್ಕೋತೀವಿ ಅದಕ್ಕೆ ನ್ಯಾಯ ಒದಿಸೋದು ನಮ್ಮ ಒಂದು ಕರ್ತವ್ಯ. ಸೊ ಕಾಟೇರ ಅಂದ್ಬಿಟ್ಟು ಒಂದು ಬದುಕಿನ ಕತೆ. ನಾನು ಯಾವತ್ತೂ ಇವಾಗ ಒಂದು ಟ್ರೆಂಡ್ ಇದೆ, ಈ ಟ್ರೆಂಡಿಗೆ ಮುಗಿದ್ಬಿಡಲಿ, ಒಂದು ಟ್ರೆಂಡ್ ನೋಡ್ಕೊಂಡು ಮಾಡೋಣ ಅಂತ ನಾವು ಯಾವತ್ತಿಗೂ ಅಂದ್ಕೊಂಡಿಲ್ಲ. ನಾವು ಅಂದ್ಕೊಂಡಿದ್ದು ಒಂದೇ, ಇದು ಸಾರ್ವಕಾಲಿಕವಾಗಿ ಉಳಿಬೇಕು. ಸಾರ್ವಕಾಲಿಕ ಚಿತ್ರ. ಅಂದರೆ ಇವತ್ತು ಹೆಂಗೆ ನಾವು ಬಂಗಾರದ ಮನುಷ್ಯ, ಭೂತ ಅಯ್ಯೋ ಹೆಂಗೆ ಅಂತೀವೋ ಅದೇ ಥರ ಇದು ಒಂದು ಆ ಸಾಲುಗಟ್ಟಲ್ಲಿ ನಿಲ್ಲಬೇಕು ಅನ್ನೋದೇ ನಮ್ಮದು ಉದ್ದೇಶ ಆಗಿತ್ತು. ಸುಮ್ಮನೆ ಒಂದು ಟ್ರೆಂಡಿಗೆ ಒಂದು ಹಿಟ್ ಮೂವಿ ಮಾಡ್ಬೋಣ ಅಂತಂದು ಡೈರೆಕ್ಟ್ರದ್ದು ಇರಲಿಲ್ಲ, ನಮಗೂ ಇರಲಿಲ್ಲ. ಸೊ ಆ ಸಾರ್ವಕಾಲಿಕೆ ಮಾಡುವಾಗಾದರೆ ಏನು ಮಾಡಬೇಕು, ಒಂದು ಬದುಕಿನ ಕತೆ ಬರೀಬೇಕು. ನಾವು ಅದಕ್ಕೋಸ್ಕರ ಒಂದು ಕಾಟೇರನ ಬದುಕಿನ ಕತೆ ಬರ್ತೀವಿ. ಅಲ್ಲಿ ಕಾಟೇರ ಇವಾಗೆಲ್ಲ ತುಂಬ ಗ್ರೇ ಶೇಡ್ ಕ್ಯಾರೆಕ್ಟರ್ಗಳು ಹಿಟ್ ಆಗ್ತಾಯಿದ್ವು. ಅಂದರೆ ಒಂದು ಗ್ರೇ, ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಅಲ್ಲದೆ ಒಂದು ಸರ್ವೈವಲ್ ಥಾಟ್ಸ್, ನಾನು ಸರ್ವೈವ್ ಆಗೋದೇ ಮೊದಲ ಆದ್ಯತೆ ಅನ್ನೋ ಥಾಟ್ಸ್ಗಳು ನಮಗೆ ಚಾಲೆಂಜಿಂಗ್. ಇಷ್ಟು ಪಾಸಿಟಿವ್ ಕ್ಯಾರೆಕ್ಟ್ರು, ಒಂದು ಜಾತಿ ವ್ಯವಸ್ಥೆನ ಹೇಳ್ತಾನೆ, ಒಂದು ಒಳ್ಳೆಯದು ಕೆಟ್ಟದ್ದು ಹೇಳ್ತಾನೆ, ಇದು ಹೇಳ್ತಾನೆ. ಇದನ್ನು ನಮಗೆ ಭಯ ಇದ್ದಿದ್ದು ಹೆಂಗೆ ತಗೋತಾರೆ ಇಂಥ ಒಂದು ಗ್ರೇ ಶೇಡ್ ಟ್ರೆಂಡಲ್ಲಿ ಅಂತ ನಮಗೊಂದು ಭಯ ಇತ್ತು. ಬಟ್ ನಮಗಿದ್ದದ್ದು ಏನಂದರೆ ಒಳ್ಳೇದು ಹೇಳೋಣ, ಒಳ್ಳೇದು ಮಾಡೋಣ, ಸಾರ್ವಕಾಲಿಕ ಸತ್ಯವಾಗಿರೋ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಅದನ್ನೇ ಮಾಡಿದ್ವಿ. ಇವತ್ತು ಜನಗಳು ಅದು ತೊಗೊಂಡಿದ್ದು, ಇದ್ರ ಮಧ್ಯೆ ಅದು ತೊಗೊಂಡಿದ್ದು ತುಂಬ ಖುಷಿ ವಿಚಾರ. ನೀವೆಲ್ಲ ನೋಡಿ ಅಷ್ಟೇ. ನಾನು ಚಿಕ್ಕವರಿದ್ದಾಗ ಎತ್ತಿನ ಗಾಡಿ ಟ್ರ್ಯಾಕ್ಟ್ರೆಲ್ಲ ಹಾಕ್ಕೊಂಡು ಬಂದು ಸಿನಿಮಾಗಳು, ಅಂದರೆ ಈ ಶ್ರುತಿ ಮೇಡಮ್, ಆ್ಯಕ್ಚುಲಿ ಶ್ರುತಿ ಮೇಡಮ್ ಮೂವಿಗಳು, ವಿಷ್ಣುವರ್ಧನ್ ಸರ್ದು, ರಾಜ್ಕುಮಾರ್ದು, ಈ ಥರದೊಂದು ನೋಡ್ತಾ ಇದ್ಬಿಟ್ಟಿವೆ. ನಾನು ಚಿಕ್ಕವನಿದ್ದಾಗ ಆ ಥರ ನೋಡಿ ಅದು ನಮ್ಮ ಮೂವಿಗೆ ಬರ್ತಾ ಇರೋದು ನನಗೆ ದೊಡ್ಡ ಖುಷಿ ಕೊಟ್ಟಿದೆ. ಅಂದರೆ ಆ ಎರ ನಾವು ಎರಾಗ ಸಿನಿಮಾ ಮಾಡಿದ್ವಿ, ಆ ಎರನ ಮತ್ತು ಇವಾಗೂ ಸಾಮಾಜಿಕವಾಗಿ ತಂದಿವಲ್ಲ, ಸಾಮಾಜಿಕವಾಗಿ ಅದೆಲ್ಲ ಒಂದು ಫ್ಯಾಮಿಲಿ ಸೇರಿ ಎತ್ತಿನ ಗಾಡಿಯಲ್ಲಿ ಟ್ರ್ಯಾಕ್ಟರಲ್ಲಿ ಬಂದು ಸಿನಿಮಾ ನೋಡೋದು, ಅದು ಆಗಿನ ಎರ. ಅದನ್ನು ಇವಾಗ ತಂದಿದ್ದೀವಿ, ಆ ಬಾಂಡಿಂಗ್ನ ಕಟ್ಟಿಕೊಟ್ಟಿದ್ದೀವಿ. ಅವನು ಏನೋ ಹೊತ್ಕೊಂಡು ಹೋಗಿದ್ದಾನಲ್ಲ, ಅದು ಸಂಭ್ರಮ. ಆ ಸಂಭ್ರಮನ ಕ್ರಿಯೇಟ್ ಮಾಡಿದ್ದೀವಲ್ಲ, ಅದು ನನಗೆ ತುಂಬ ದೊಡ್ಡ ಖುಷಿ. ಇದಕ್ಕಿಂತ ದೊಡ್ಡ ಸಕ್ಸಸ್ ಒಬ್ಬ ಕ್ರಿಯೇಟರ್ಗೆ ಸಿಗಲ್ಲ. ಅದು ನಮ್ಮ ಟೀಮಿಗೆ ಸಿಕ್ಕಿದೆ, ಅದು ನಿಮ್ಮೆಲ್ಲರ ಆಶೀರ್ವಾದ. ಹೀಗೆ ಇರಲಿ. ನಮ್ಮ ಪ್ರತಿ ಪ್ರಯತ್ನನೂ ಈ ಥರದ್ದು ಏನೋ ಒಂದು ಹೇಳೋ ಪ್ರಯತ್ನ ಇದ್ದೇ ಇರುತ್ತೆ. ಒಂದೊಂದು ಸರಿ ಇಷ್ಟ ಆಗ್ಬೋದು, ಒಂಥರ ಇಷ್ಟ ಆಗದೇ ಇರ್ಬೋದು. ನಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರುತ್ತೆ. ನೀವೆಲ್ಲ ಸಹಕರಿಸಿ ಪ್ರೋತ್ಸಾಹಿಸಿದ್ರೆ ಇನ್ನೂ ಪ್ರಯತ್ನಗಳು ನಡೀತವೆ. ಇದಕ್ಕೆ ಹೇಗೆ ಮಾಡಿದ್ರೆ ನಾನು ಮುಂದಿನ ಪ್ರಾಜೆಕ್ಟ್ಗಳು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಗೆಳೆಯರೆ, ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜಡೇಶ್ ಕುಮಾರ್ ಅವರು ತಮ್ಮ ಮಂಗಳದ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಬಂಗಾರದ ಮನುಷ್ಯ ಚಿತ್ರಕ್ಕೆ ಅರ್ಧ ಶತಮಾನ ತುಂಬುತ್ತಿರುವ ಈ ಸಂಭ್ರಮದ ಹೊತ್ತಲ್ಲಿ ಮತ್ತೊಮ್ಮೆ ಈ ಮಣ್ಣಿನ ಚಿತ್ರಕ್ಕೆ ಅಭೂತಪೂರ್ವ ಯಶಸ್ಸು ದಕ್ಕಿರೋದು ಇವತ್ತಿಗೂ ಕೂಡ ಈ ನೆಲದಲ್ಲಿ ನಮ್ಮ ನಡುವೆ ಅತ್ಯುತ್ತಮವಾದ ಅಭಿರುಚಿ ಉಳ್ಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಜೊತೆಗೆ ಕ್ರಿಯೇಟಿವಿಟಿಗೆ, ಕ್ರಿಯಾಶೀಲತೆಗೆ, ಹೊಸತನಕ್ಕೆ, ಹೊಸ ಪ್ರಯತ್ನಕ್ಕೆ, ಹೊಸ ಪ್ರಯೋಗಕ್ಕೆ ಜನ ಸದಾಕಾಲ ಕೈಯನ್ನು ಹಿಡಿತಾರೆ. ಮತ್ತು ಸಿನಿಮಾ ನಿರ್ಮಾಣ ಅನ್ನೋದು ಬರೀ ವ್ಯವಹಾರ ಮತ್ತು ಗಳಿಕೆಯ ಲೆಕ್ಕಾಚಾರ ಅಲ್ಲ, ಅದು ಪ್ರೀತಿ ಮತ್ತು ಬದುಕಿನ ಸಂದೇಶವನ್ನ ಸಾರುವ ಚಿತ್ರ ಅನ್ನೋದು ಕೂಡ ಈ ಚಿತ್ರದಿಂದ ಸಾಬೀತಾಗಿದೆ. ಇಡೀ ಚಿತ್ರದಲ್ಲಿರುತ್ತೆ. ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.